ಹೊರಗಡೆ ಹೋಗ್ಬೇಕಿದ್ರೆ ಜನ ಎಲ್ಲ ಮಾತಾಡೋರು, ತಂದೆ ಈಗಷ್ಟೇ ತೀರ್ಕೊಂಡಿದ್ದಾಳೆ, ಇವಳು ನೋಡಿದ್ರೆ ಊರ್ ಸುತ್ತಿದ್ದಾಳೆ ಅಂತ. ಸೊ ಅವಾಗ ಅಮ್ಮ ಎಲ್ಲ ಹೇಳಿದ್ರು, ಜನ ಇರೋದೇ ಮಾತಾಡಕ್ಕೆ, ನೀನೇನಾದ್ರೂ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅಚೀವ್ ಮಾಡಿ ನೋಡು, ಅಚೀವ್ ಮಾಡಿದ್ರೆ ಅವ್ರು ನಿನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅಂತ. ಆ ನೆಗೆಟಿವ್ನ ಪಾಸಿಟಿವ್ ಮಾಡಬೇಕು ಅಂತಾನೆ ನಾನು ರೈಡಿಂಗ್ ನ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಹೇಳೋರು ನಾರ್ತ್ ಈಸ್ಟ್ ಬೇಡ, ಅಲ್ಲಿ ಡೇಂಜರ್ ಇದೆ, ಹುಡುಗಿರ್ಗೆ ಸೇಫ್ ಅಲ್ಲ, ಎಲ್ಲ ನೆಗೆಟಿವ್ಸೇ ತುಂಬಿದ್ರು. ನಾವು ನ್ಯೂಸ್ ಅಲ್ಲಿ ನೋಡೋದು ಬರೀ ನೆಗೆಟಿವ್ಸ್, ಪಾಸಿಟಿವ್ ಯಾರು ನ್ಯೂಸ್ ಅಲ್ಲಿ ತೋರ್ಸಲ್ಲ. ಚೆನ್ನೈ, ಕೊಯಂಬತ್ತೂರ್ ಎಲ್ಲ ಕನೆಕ್ಷನ್ ಆಗಿ ವಿಜಯವಾಡ, ವೈಜಾಗ್, ಮತ್ತೆ ಒಡಿಶಾ, ಭುವನೇಶ್ವರ್, ಅಲ್ಲಿಂದ ಮಾಲ್ಡಾ, ಬಾಂಗ್ಲಾದೇಶ್ ಬಾರ್ಡರ್, ಅಲ್ಲಿಂದ ಕೋಲ್ಕತ್ತಾ, ಹಾಗೆ ಸಿಕ್ಕಿಮಿಂದ ಮತ್ತೆ ನಾರ್ತ್ ಈಸ್ಟ್. ಆ ಏರಿಯಾ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ, ಏನಿದೆ ಆ ಕಡೆ, ಜನ ಹೇಗಿದ್ದಾರೆ ಏನೂ ಗೊತ್ತಿಲ್ಲ. ಫಸ್ಟ್ ನಾನು ವೆಸ್ಟ್ ಬೆಂಗಾಲಿಗೆ ರೀಚ್ ಆದಾಗ ನಾನು ಅಮ್ಮನ್ ಕಾಲ್ ಮಾಡಿ ಜೋರಾಗತ್ತೆ, ನನಗೆ ಆಗ್ತಿಲ್ಲ, ನಾನು ರಿಟರ್ನ್ ಬರ್ತೀನಿ ಅಂತ. 500 to 700 ಕಿಲೋಮೀಟರ್ಸ್ ಪರ್ ಡೇ ಓಡಿಸ್ತೀನಿ. ಅವಾಗೆಲ್ಲ ಅದೇ, ಎಲ್ರು ಕಾರಲ್ಲಿ ಹೋಗೋರೆಲ್ಲ ಥಮ್ಸ್ ಅಪ್ ತೋರ್ಸೋರು, ಕೆಲವು ಹುಡುಗರೆಲ್ಲ ಬೇಕಂತಾನೆ ರೇಸಿಗೆ ಬಾ ಅಂತ ಕರೆಯೋದು. ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಕೂಡ ಇದೆ. ಬಟ್ ನಾನು ಅದನ್ನೆಲ್ಲ ಕೇರ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನಮಗ್ ನಮ್ ಡೆಸ್ಟಿನೇಷನ್ ರೀಚ್ ಆದ್ರೆ ಸಾಕು. ಆಕ್ಚುಲಿ ನೇಪಾಳಿಗೆ ಹೋಗ್ಬೇಕಿದ್ರೆ ಇಂಡಿಯನ್ಸ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇಂಡಿಯನ್ಸ್ ಅಂದ್ರೆ ಭಾರಿ ಖುಷಿ ಅವ್ರಿಗೆ. ನಾವು ಬುಮ್ಲಾ ಪಾಸಿಗೆ ಹೋಗ್ಬೇಕಿದ್ರೆ ಅಲ್ಲಿ ಜನರು ಜಾಸ್ತಿ ಬರಲ್ಲ, ಬಿಕಾಸ್ -5 ಅಂತ ಹೇಳಿದಾಗ ಅಷ್ಟು ಮೇಲೆ ಹೋಗಕ್ ಆಗಲ್ಲ. ಅವ್ರ ಬಾರ್ಡರ್ ಅಲ್ಲಿ ಏನು ಸ್ನೋಫಾಲ್ ಎಲ್ಲ ಆಗೋ ಪ್ಲೇಸ್ ಅಲ್ಲಿ ಅವರು ನಿಂತು ನಮ್ಮ ದೇಶ ಕಾಯ್ಬೇಕು ಅಂತ ನಾನು ಕಣ್ಣಾರೆ ನೋಡಿದಾಗ ಇನ್ನೂ ಅವ್ರ ಮೇಲಿದ್ದ ರೆಸ್ಪೆಕ್ಟ್ ನನಗೆ ಜಾಸ್ತಿ ಆಯ್ತು. ಸೊ ಅವರು ನನ್ನ ಹತ್ರ ಬಂದು ನಾನೇ ಏನೋ ಸಾಧನೆ ಮಾಡೋ ತರ ನನಗೆ ಮಾತಾಡ್ಬೇಕಿದ್ರೆ ನನಗೇನೋ ಆಗ್ತಾ ಇತ್ತು, ಅಯ್ಯೋ ನಾನೇನು ಅಲ್ಲ ನಿಮ್ ಮುಂದೆ ಅನ್ನೋ ತರ. ನಾರ್ತ್ ಈಸ್ಟ್ ಅಲ್ಲಿ ಅವರು ನಮ್ಮನ್ನ ಕರೆಯೋದೇ ಬಹಿಣಿ ಅಂತ, ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಬಹಿಣಿ ಅಂದ್ರೆ ಸಿಸ್ಟರ್ ಅಂತಾನೆ. ಸೊ ಅದು ಒಂಥರ ಸೇಫ್ ಫೀಲ್ ಆಗುತ್ತೆ, ಅವ್ರು ಕರೆಯೋದ್ರಿಂದಾನೇ ಒಂದು ಸೇಫ್ ಫೀಲ್ ಆಗುತ್ತೆ. ನನಗೆ ಫೀಡ್ ಆಗಿದ್ದೆ ನೆಗೆಟಿವ್, ಬಟ್ ಅದನ್ನ ಕಂಪ್ಯಾರಿಸನ್ ಮಾಡಕ್ ಹೋದಾಗ ಎಲ್ಲೂ ನೆಗೆಟಿವ್ ಇಲ್ಲ ಅನ್ನೋ ತರ ನನಗೆ ಫೀಲ್ ಆಯ್ತು. ಅದನ್ನ ನಾನು ಊರಿಗೆ ಬಂದು ಶೇರ್ ಮಾಡ್ಬೇಕಿದ್ರೆ ಅವ್ರಿಗೂ ಅನ್ಸ್ತು, ಹೌದಾ ಆ ಥರನೂ ಇರ್ತಾರ ಅಂತ. ನನಗೆ ಆಕ್ಚುಲಿ ಟ್ರಾವೆಲಿಂಗ್ ಕ್ರೇಜ್ ಇರಲಿಲ್ಲ, ಬೈಕಿಂಗ್ ಮಾತ್ರ ಕ್ರೇಜ್ ಇತ್ತು. ಈ ಟ್ರಾವೆಲ್ ಮಾಡಿ ನನಗೆ ಟ್ರಾವೆಲಿಂಗ್ ಕ್ರೇಜ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಹತ್ರ ಒಂದೊಂದು ಸ್ಟೇಟ್ನ ಕವರ್ ಮಾಡೋಣ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ನಮಸ್ತೆ. ಇವತ್ತು ಇನ್ನೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನ ಅತಿಥಿ ಅಮೃತಾ ಜೋಶಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕಂದ್ರೆ ನಿಮ್ಮನ್ನು ಕರಿಬೇಕು ಯಾಕೆ ಅನ್ನಿಸ್ತು ಅಂತಂದ್ರೆ, ದೇಶವನ್ನ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಒಬ್ಬಳು ಹೆಣ್ಮಗಳಾಗಿ ನೀವು ಬೈಕಲ್ಲಿ 3-4 ಕಂಟ್ರಿಗಳನ್ನ ನೀವು ಸುತ್ತಿದ್ರಿ, ಅದು ಕೂಡ ಕೇರಳ ಸೌತ್ ಇಂದ ನಾರ್ತಿಗೆ ಹೋಗುವಂಥದ್ದು. ನಾರ್ತಿನ ಕೆಲವು ದೇಶಗಳನ್ನ ನೋಡಿದಾಗ, ಮತ್ತು ಒಬ್ಬಂಟಿಯಾಗಿ, ಅದು ಕೂಡ ಗ್ರೂಪ್ ಅಲ್ಲಿ ಹೋಗೋದು ಬೇರೆ ರೀತಿ ಆಗುತ್ತೆ. ಒಬ್ಬಳೇ ಬೈಕಲ್ಲಿ ಹೋಗೋದು ಅದೊಂದು ವಿಶೇಷ ಸಾಹಸನೆ ಅಂತ ಹೇಳ್ಬೋದು. ಈ ಎಲ್ಲ ಸಂಗತಿಗಳನ್ನ ಒಂದಿಷ್ಟು ಮಾತಾಡೋಣ ಅಂತ ಅನ್ಕೊಂಡು ಇವತ್ತಿನ ಪಾಡ್ಕಾಸ್ಟ್ ಇರ್ತಕ್ಕಂಥದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಹೇಗೆ ಈ ಐಡಿಯಾ ಬಂದಿದ್ದು, ಹೇಗೆ ಫಸ್ಟ್ ಅಂದ್ರೆ ಏನಾದ್ರೂ ಒಂದು ಟ್ರಿಗರ್ ಆಗ್ಬೇಕಲ್ಲ. ಸಾಮಾನ್ಯವಾಗಿ ನಾನು ಪಾಡ್ಕಾಸ್ಟ್ ಮಾಡುವಾಗ್ಲೂ ಪ್ರತಿಯೊಬ್ಬರದ್ದು ಎಲ್ಲೋ ಒಂದ್ ಕಡೆ ಅದು ಇಂಥದ್ದು ತಲೆಯಲ್ಲಿ ಕೂತ್ಕೊಳ್ಬೇಕಲ್ಲ, ಫಸ್ಟ್ ಒಂದು ಥಾಟ್ ಬರಬೇಕು, ಅಲ್ಲಿಂದ ಅದು ಐಡಿಯಾ ಡೆವಲಪ್ ಆಗ್ತಾ ಬರ್ತದೆ, ಅಥವಾ ಒಂದು ಕಲ್ಪನೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಈ ತರ ಬೈಕಲ್ಲಿ ಈ ತರ ಸುತ್ತಬೇಕು ಮತ್ತು ಈ ದೇಶಗಳಿಗೆಲ್ಲ ಹೋಗ್ಬೇಕು ಅನ್ನುವಂಥದ್ದು ಫಸ್ಟ್ ಟ್ರಿಗರ್ ಆಗಿದ್ದೆ ಯಾವಾಗ? ಆಕ್ಚುಲಿ ನಾನು 2019 ಇರ್ಬೇಕಿದ್ರೆ ನಾನು ನನ್ನ ತಂದೆಯನ್ನ ಕಳ್ಕೊಳ್ತೀನಿ. ತುಂಬಾನೇ ಅಟ್ಯಾಚ್ಡ್ ಪರ್ಸನ್ ನಾನು ತಂದೆಗೆ. ಹೆಣ್ಮಕ್ಳು ಅಂದ್ರೆ ಸಾಧಾರಣವಾಗಿ ಅಪ್ಪನ್ಗೆ ಕ್ಲೋಸ್ ಇರ್ತಾರೆ. ಆ ಟೈಮಲ್ಲಿ ತಂದೆ ನವೆಂಬರ್ ಅಲ್ಲಿ ತೀರ್ಕೊಳ್ತಾರೆ, ಮಾರ್ಚ್ ಅಲ್ಲಿ ಕೋವಿಡ್ ಬರುತ್ತೆ. ಸೊ ಮನೆಯಲ್ಲಿ ನಾವು 3 ಜನ ಇರ್ತೀವಿ, ಅಣ್ಣ ಬೆಂಗಳೂರಲ್ಲಿ ಸ್ಟಕ್ ಆಗಿರ್ತಾರೆ. ಸೊ ಆವಾಗ ನಾನು ಮನೇಲೆಲ್ಲ ಏನಾದ್ರೂ ತರಬೇಕಿದ್ರೆ ನಾನೇ ಹೊರಗಡೆ ಹೋಗ್ಬೇಕಿತ್ತು. ಹೊರಗಡೆ ಹೋಗ್ಬೇಕಿದ್ರೆ ಜನ ಎಲ್ಲ ಮಾತಾಡೋರು, ತಂದೆ ಈಗಷ್ಟೇ ತೀರ್ಕೊಂಡಿದ್ದಾಳೆ, ಇವಳು ನೋಡಿದ್ರೆ ಊರ್ ಸುತ್ತಿದ್ದಾಳೆ ಅಂತ. ಅವಾಗ ನನಗೆ ತುಂಬಾನೇ ಬೇಸರ ಆಯ್ತು. ಲೈಕ್ ನಮ್ಮ ಮನೆ ಸಿಚುವೇಶನ್ ಅರ್ಥ ಮಾಡ್ಕೊಳ್ದೆ ಅವರು ಹುಡುಗಿ ಅಂತ ಅಂದ ತಕ್ಷಣ ನನಗೆ ಮಾತಾಡ್ತಾ ಇದ್ದಾರೆ ಅಂತ. ಮತ್ತೆ ಸ್ವಲ್ಪ ಟೈಮ್ ನಲ್ಲೇ ನಾನು ಕೋವಿಡ್ ಎಲ್ಲ ರಿಲೀಸ್ ಆದ್ಮೇಲೆ ಬೈಕ್ ಪರ್ಚೇಸ್ ಮಾಡಿದೆ. ಅವಾಗಂತೂ ತುಂಬಾನೇ ಮಾತಾಡೋರು, ಮಂಗಳೂರಲ್ಲೂ ಹುಡುಗಿರು ಇಷ್ಟು ಹಾರಾಡಲ್ಲ, ಇವಳು ಹಾರಾಡ್ತಿದ್ದಾಳೆ ಅಂತ ಎಲ್ಲ ಹೇಳ್ಬಿಟ್ಟು. ಇಲ್ಲಿಂದ ಜಸ್ಟ್ 40 ಕಿಲೋಮೀಟರ್ಸ್ ಕುಂಬ್ಳೆ ಇರೋದು. ಸ್ಟಿಲ್ ಅವರು ಆತರ ಎಲ್ಲ ಮಾತಾಡೋರು, ಊರೆಲ್ಲ ಸುತ್ತಾಳೆ, ಯಾರ ಜೊತೆನಾದ್ರೂ ಓಡ್ ಹೋಗ್ತಾಳೆ, ಆತರ ಈ ತರ.
ಅದೆಲ್ಲ ನೆಗೆಟಿವ್ ಕೇಳ್ಬೇಕಿದ್ರೆ ಒಂದು ಹುಡುಗಿಗೆ ಸಾಧಾರಣವಾಗಿ ಕ್ಯಾರೆಕ್ಟರ್ ಮೇಲೆ ಬಂದಾಗ ತುಂಬಾನೇ ಹರ್ಟ್ ಆಗತ್ತೆ ಅಂಡ್ ಅವರು ಏನೇನೋ ಆಲೋಚನೆಗೆ ಹೋಗ್ತಾರೆ. ನಾನಂತೂ ಕಂಪ್ಲೀಟ್ ನೆಗೆಟಿವ್ ಆಲೋಚನೆ ಮಾಡಿದೆ, ಅಂದ್ರೆ ಇನ್ ಲೈಫೇ ಬೇಡ ಅನ್ನೋ ತರ. ಸೊ ಅವಾಗ ಅಮ್ಮ ಎಲ್ಲ ಹೇಳಿದ್ರು, ಜನ ಇರೋದೇ ಮಾತಾಡಕ್ಕೆ, ನೀನೇನಾದ್ರೂ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅಚೀವ್ ಮಾಡಿ ನೋಡು, ಅಚೀವ್ ಮಾಡಿದ್ರೆ ಅವ್ರು ನಿನ್ನನ್ನು ಅಪ್ರಿಶಿಯೇಟ್ ಮಾಡ್ತಾರೆ ಅಂತ. ಸೊ ಅವ್ರು ಹೇಳಿದೊಂದು ಆ ಪಾಯಿಂಟ್ನ ಇಟ್ಕೊಂಡು ಏನಾದ್ರೂ ಅಚೀವ್ ಮಾಡಬೇಕು ಅಂತ ಹೇಳಿದಾಗ ಏನು ಅಚೀವ್ ಮಾಡೋದು ಅಂತ ಸರ್ಚ್ ಮಾಡ್ತಾ ಈ ಥರ ಯಾರು ನಾರ್ತ್ ಈಸ್ಟ್ಗೆ ನನ್ನ ಏಜಲ್ಲಿ ಹೋಗಿಲ್ಲ ಅಂತ ಗೊತ್ತಾದ್ಮೇಲೆ ಅಲ್ಲಿ ಹೋದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಿಗೆಲ್ಲ ಅಪ್ಲೈ ಮಾಡ್ಬೋದು ಅಂತ ಗೊತ್ತಾದ್ಮೇಲೆ ಸೊ ಓಕೆ ಅಂತ ಒಂದೇ ತಿಂಗಳಲ್ಲಿ ನಾನು ಅದನ್ನ ಡಿಸೈಡ್ ಮಾಡಿದ್ದು. ಅಷ್ಟು ದೂರ ಹೋಗ್ಬೇಕು ಅಂತ ಹೇಳಿದಾಗ ಫಸ್ಟ್ ಅಮ್ಮ ಕೂಡ ಬೇಡ ಅಂತ ಹೇಳಿದ್ರು. ಅಂದ್ರೆ ನನಗೆ ಒಂದು 3-4 ಸ್ಟೇಟ್ ಬಿಟ್ಟು ನಾನು ಆ ಕಡೆ ಹೋಗಿದ್ದೇ ಇಲ್ಲ, ನಾರ್ತ್ ಸೈಡ್ ಎಲ್ಲ ನಾನು ಒಬ್ಳೆ ಅಂತೂ ಹೋಗಿದ್ದೇ ಇಲ್ಲ. ಸೊ ಫಸ್ಟ್ ಬೇಡ ಅಂದ್ರು, ಮತ್ತೆ ಅಚೀವ್ ಮಾಡಬೇಕು ನನ್ನ ಕಂಡೀಷನ್ ಎಲ್ಲ ನೋಡ್ಬಿಟ್ಟು ಅವರು ತುಂಬಾ ಸಪೋರ್ಟಿವ್ ಆಗಿ ನನ್ನನ್ನು ಕಳ್ಸ್ಕೊಡಕ್ಕೆ ರೆಡಿ ಆದ್ರು. ಸೊ ಆ ನೆಗೆಟಿವ್ನ ಪಾಸಿಟಿವ್ ಮಾಡಬೇಕು ಅಂತಾನೆ ನಾನು ರೈಡಿಂಗ್ನ ಸ್ಟಾರ್ಟ್ ಮಾಡಿದ್ದು. ಓಕೆ, ಈ ಬೈಕ್ ಪರ್ಚೇಸ್ ಮಾಡಿದ್ದ ಇಯರ್ ಯಾವುದು? 21. ಈ ಬೈಕ್ ಬಗ್ಗೆ ನೋಡ್ತಾ ಇರ್ತಿದ್ರೆ ಈ ಬೈಕ್ ಈಗ ಇತ್ತೀಚೆಗೆ ಬೈಕ್ ತಗೊಳ್ಬೇಕಂದ್ರೆ ಈಗ ಪಲ್ಸರ್ ತಗೊಳ್ಬೇಕು ಆ ತರದ ನಿಮಗೆ ಇಷ್ಟವಾದ ಬೈಕ್ ಯಾವ್ದಾಗಿತ್ತು ಹಾಗಿದ್ರೆ ಆ ಟೈಮ್ ನಲ್ಲಿ? ಅಂದ್ರೆ ನನಗೆ ಆಕ್ಚುಲಿ ನಾನು 2012 ಅಲ್ಲೇ ಬೈಕ್ ಕಲ್ತಿದ್ದೆ. ಸೊ ಅವಾಗಿಂದನು ಬೈಕ್ ಕ್ರೇಜ್ ಜಾಸ್ತಿ. ಹೇಗೆ ನಿಮ್ಗೆ ಆ ಬೈಕ್ ಕಲಿಬೇಕನ್ಸಿದ್ದು ಹೇಗೆ? ನನಗ್ ಗೊತ್ತಿಲ್ಲ, ನನಗ್ ವೆಹಿಕಲ್ ಅಂದ್ರೇನೆ ಕ್ರೇಜ್ ಜಾಸ್ತಿ. ಕಾರು, ಸ್ಕೂಟಿ. ಅಪ್ಪ ರೈಲ್ವೆ ಸ್ಟೇಷನ್ ನನಗೆ ಸ್ಕೂಲಿಗೆ ಬರಕ್ ಬಿಡಕ್ ಹೋಗಲ್ಲ, ನಾನು ರೈಲ್ವೆ ಸ್ಟೇಷನ್ ತನಕ ಎಲ್ಲ ಬಿಡಕ್ಕೆ ಸ್ಕೂಟಿಯಿಂದ ಯಾವ್ದೋ ಆಗತ್ತೆ. ವೆಹಿಕಲ್ ಅಂದ್ರೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಮನೆಗೆ ನೀರ್ ತಗೊಂಡ್ ಹೋಗಕ್ ಬರ್ತಿದ್ರು, ಅವ್ರು ಪಿಕಪ್ ತಗೊಂಡು ಓಡಿಸ್ತಾ ಇದ್ದೆ. ಸೊ ಅದೆಲ್ಲ ನನಗೆ ಅವರು ನನಗೆ ಏನ್ ಅವರು ಆಗಲ್ಲ ಅಂತ ಹೇಳ್ತಾರೆ ಅದನ್ನ ಮಾಡೋ ಹಠ ಸ್ವಲ್ಪ ಜಾಸ್ತಿ. ಹಾಗೆ. ಸೊ ಹಾಗೆ ಈ ಬೈಕ್ ತಗೊಂಡ ನಂತರ ನೀವೇನ್ ಗೂಗಲ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರ ಹೇಗೆ ಡ್ರೈವ್ ನಾರ್ತ್ ಈಸ್ಟ್ ಹೋಗುವಂಥದ್ದು? ಅದು ಹೇಗೆ, ಅದು ಅಂದ್ರೆ ನಾರ್ತ್ ಈಸ್ಟ್ ನ ಆಯ್ಕೆ ಹೇಗಾಯ್ತು ನಿಮ್ಗೆ? ನಾರ್ತ್ ಈಸ್ಟಿಗೆ ಹೋಗ್ಬೇಕು ಅಂತ ಅಂದ್ರೆ ಎಲ್ರು ಇಲ್ಲಿಂದ ಲದಾಖ್ ಅಂತ ಹೈಯೆಸ್ಟ್ ಹೋಗ್ತಾ ಇರ್ತಾರೆ. ಯಾರು ನೋಡಿದ್ರು ರೈಡ್ ಅಂದ್ರೆ ಲದಾಖ್ ಇಲ್ಲ ಕಾಶ್ಮೀರ್ ಅಂತಾನೆ. ಬಟ್ ನಾರ್ತ್ ಈಸ್ಟ್ ಸೈಡ್ ಯಾರು ಹೋಗೋದು ಇಲ್ಲ, ಆ ಏರಿಯಾ ಬಗ್ಗೆ ಯಾರಿಗೂ ಗೊತ್ತೂ ಇಲ್ಲ, ಏನಿದೆ ಆ ಕಡೆ ಜನ ಹೇಗಿದ್ದಾರೆ ಏನೂ ಗೊತ್ತಿಲ್ಲ. ಸೊ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ನಾರ್ತ್ ಈಸ್ಟ್ ನ ನಾನು ಚೂಸ್ ಮಾಡ್ಕೊಂಡಿದ್ದು ಫಸ್ಟಿಗೆ. ಓಕೆ, ಇದಕ್ಕೆ ತಯಾರಿ ಹೇಗಿತ್ತು? ಅಂದ್ರೆ ಈಗ ಇಲ್ಲಿಂದ ಇಲ್ಲಿಗೆ ಡಾಟ್ ಕನೆಕ್ಟ್ ಮಾಡೋದಿದೆಯಲ್ಲ, ಉದಾಹರಣೆಗೆ ಹೊರಡಬೇಕು ಅಂದ್ರೆ ಯಾವುದೇ ನೀವು ಒಂದು ಊರಿಗೆ ನೀವು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೂ ನಮ್ಮ ತಯಾರಿ ಸೂಟ್ಕೇಸ್ ಶುರು ಆಗುತ್ತೆ. ಇಂಥ ಊರಿಗೆ ಹೋಗ್ಬೇಕಾದ್ರೆ ಈ ಬಟ್ಟೆ ಹಾಕೋಬೇಕು ಅನ್ನುವಂಥದ್ದು ಇದೆಲ್ಲ. ಆದರೆ ಈ ಒಂದು ಬೈಕಲ್ಲಿ ಇಷ್ಟು ದಿನಗಳ ದೀರ್ಘ ಪ್ರವಾಸ, ಅದರ ತಯಾರಿ ಹೇಗಾಯ್ತು? ಅದಕ್ಕೇನೇನು ಯಾರಿಂದ ಹೆಲ್ಪ್ ತಗೊಂಡ್ರ ಅಥವಾ ಇನ್ಯಾವುದಾದ್ರು ಬ್ರೌಸಿಂಗ್ ಮಾಡಿ ಸಮಥಿಂಗ್ ಆ ಥರ ಅದರ ತಯಾರಿ ಹೇಗಾಯ್ತು? ಹೊರಡುವುದು ಅಂತ ನಿಶ್ಚಯವಾದಂತಹ ದಿನಾಂಕ ಅಥವಾ ಆ ದಿನ ಹೇಗಿತ್ತು? ಆಕ್ಚುಲಿ ನಾನು ಡಿಸೆಂಬರ್ ಅಲ್ಲಿ ಇದು ಪ್ಲಾನ್ ಮಾಡಿದ್ದು, ಹೋಗ್ಲೇಬೇಕು 2021 ಡಿಸೆಂಬರ್ ಅಲ್ಲಿ. 2022 ಫೆಬ್ರವರಿನಲ್ಲಿ ನಾನು ಹೊರಡಿದ್ದೀನಿ. ಸೊ ನನಗಿದ್ದಿದ್ದೆ 1 ಮಂತ್ ಗ್ಯಾಪ್. ಸೊ ಆ ಟೈಮಲ್ಲಿ ಅಷ್ಟು ದೂರ ಹೋಗ್ಬೇಕು ಅಂತ ಹೇಳಿದಾಗೆಲ್ಲ ಬೇಸಿಕ್ ಆಗಿ ಮೆಕ್ಯಾನಿಕ್ಸ್ ಎಲ್ಲ ಗೊತ್ತಿರ್ಬೇಕು. ಬೈಕ್ ರಿಪೇರ್ ಏನಾದ್ರೂ ಸಣ್ಣ ಪುಟ್ಟ ರಿಪೇರ್ಸ್ ಎಲ್ಲ ಬಂದ್ರೆ ಅದನ್ನ ಮಾಡೋ ಕೆಪಾಸಿಟಿ ಇರಬೇಕು. ಸೊ ಅದೆಲ್ಲ ಕಲಿಬೇಕು ಅಂತ ನಾನು ಮಲಪ್ಪುರಂಗೆ ಹೋಗಿ ಆ ಬೇಸಿಕ್ ರಿಪೇರ್ಸ್ನೆಲ್ಲ ಅಲ್ಲಿ ಒಬ್ರ ಹತ್ರ ಮೆಕ್ಯಾನಿಕ್ ಹತ್ರ ಕಲ್ತು ಮತ್ತೆ ಬಂದು ಅದಕ್ಕೆ ಬೇಕಾಗಿರೋದೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಆ ಕಡೆ ಹೋಗ್ಬೇಕು ಅಂತ ಹೇಳಿದಾಗ ಎಲ್ರು ನನಗೆ ಹೇಳಿದ್ದೊಂದೇ, ಜನವರಿನಲ್ಲಿ ಆಕ್ಚುಲಿ ಕುಂಬ್ಳೆ ಬೆಡಿ ಬರುತ್ತೆ. ಸೊ ಆ ಟೈಮಲ್ಲಿ ಎಲ್ರು ದೇವಸ್ಥಾನದಲ್ಲಿ ಸಿಕ್ಕೋರೆಲ್ಲ ಅಮ್ಮ ಎಲ್ರ ಹತ್ರ ಹೇಳ್ತಾ ಇದ್ರು, ಅವಳು ಹೋಗ್ತಾ ಇದ್ದಾಳೆ ಅಂದಾಗೆಲ್ಲ ಎಲ್ರು ಹೇಳೋರು ನಾರ್ತ್ ಈಸ್ಟ್ ಬೇಡ, ಅಲ್ಲಿ ಡೇಂಜರ್ ಇದೆ, ಹುಡುಗಿರ್ಗೆ ಸೇಫ್ ಅಲ್ಲ, ಅಲ್ಲಿ ರೇಪಿಸ್ಟ್ ಗಳು ಜಾಸ್ತಿ, ಆತರ ಈ ತರ ಎಲ್ಲ ನೆಗೆಟಿವ್ಸೇ ತುಂಬಿದ್ರು. ಒಬ್ರು ನನಗೆ ಪಾಸಿಟಿವ್ ಆಗಿ ತುಂಬಿರ್ಲೇ ಇಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ನ್ಯೂಸ್ ಅಲ್ಲಿ ನೋಡೋದು ಬರೀ ನೆಗೆಟಿವ್ಸ್, ಪಾಸಿಟಿವ್ ಯಾರು ನ್ಯೂಸ್ ಅಲ್ಲಿ ತೋರ್ಸಲ್ಲ. ಸೊ ಅದನ್ನೆಲ್ಲ ನೋಡಿ ಇವನ್ ನಾನು ನೋಡಿದಾಗ ಬರೀ ಅದೇ ಕಾಣ್ತಾ ಇತ್ತು. ವೆಸ್ಟ್ ಬೆಂಗಾಲ್ ಅಂದ್ರೇನೆ ಫಿಕ್ಸ್, ಬಿಹಾರ್ ವೆಸ್ಟ್ ಬೆಂಗಾಲ್ ಅಂದ್ರೆಲ್ಲ ಅದೇ ಫಿಕ್ಸ್ ಅಂತ.
ಕಂಪ್ಲೀಟ್ ನಾನು ನೆಗೆಟಿವ್ ತುಂಬಿನೇ ನಾನು ಹೊರಟಿದ್ದು. ಮತ್ತೆ ಮೆಡಿಸಿನ್ಸ್ ಕಿಟ್ ಅದು ಬೇಸಿಕ್ ಏನ್ ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡೆ. ಇನ್ ಕೇಸ್ ಏನಾದ್ರೂ ಎಮರ್ಜೆನ್ಸಿ ಬಂದಾಗೆಲ್ಲ ಬೇಕಾಗತ್ತೆ ಅಂತ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿಂದ ನಾನು ರೈಡ್ ಸ್ಟಾರ್ಟ್ ಮಾಡಿ ಫಸ್ಟ್ ನಾನು ವೆಸ್ಟ್ ಬೆಂಗಾಲಿಗೆ ರೀಚ್ ಆದಾಗ ನಾನು 5 o'clock ಸಮಥಿಂಗ್ ರೀಚ್ ಆದೆ. ಫಸ್ಟ್ ನಾನು ಅಮ್ಮನ ಕಾಲ್ ಮಾಡಿ ಜೋರಾಗತ್ತೆ, ನನಗೆ ಆಗ್ತಿಲ್ಲ, ನಾನು ರಿಟರ್ನ್ ಬರ್ತೀನಿ ಅಂತ. ಯಾಕಂದ್ರೆ ಅವರೆಲ್ಲ ನನಗೆ ಫೀಡ್ ಮಾಡಿದ್ರು ಆಲ್ರೆಡಿ ನೆಗೆಟಿವ್. ನನಗೂ ನೆಗೆಟಿವ್ ಆಗಿ ನಾನು ಕಂಪ್ಲೀಟ್ ಫೀಡ್ ಆಗಿದ್ದೆ. ಅವಾಗ ಅವ್ರ ಫೇಸ್ ಎಲ್ಲ ನೋಡ್ಬೇಕಿದ್ರೆ ನನಗೊಂಥರ ಅದೇ ತರ ಕಾಣಿಸೋದು. ಓಕೆ, ಇವ್ರೇನಾದ್ರು ಮಾಡ್ತಾರೆ ನನಗೆ, ಅವ್ರೇನಾದ್ರು ಮಾಡ್ತಾರೆ ಅಂತ. ನಾನು ಅಮ್ಮನಿಗೆ ಫೋನ್ ಮಾಡಿ ಜೋರಾಗತ್ತೆ, ನನಗೆ ಆಗ್ತಿಲ್ಲ, ಭಯ ಆಗ್ತಿದೆ ಅವ್ರನ್ನ ನೋಡ್ಬೇಕಿದ್ರೆ ಅಂತ. ಸೊ ಅಮ್ಮ ಹೇಳಿದ್ರು ಏನು ವರಿ ಮಾಡ್ಕೊಳ್ಬೇಡ, ನನ್ನ ಹೆಲ್ಮೆಟ್ ಅಲ್ಲಿ ಆಕ್ಚುಲಿ ಬ್ಲೂಟೂತ್ ಇದೆ. ಸೊ ಮೊಬೈಲ್ನ ಏನು ಹೆಲ್ಮೆಟ್ ಒಳಗಡೆ ಇಡ್ಬೇಕಂತಿಲ್ಲ, ಆಲ್ರೆಡಿ ಕೇಳ್ತಾ ಇರುತ್ತೆ. ಸೊ ಅಮ್ಮ ಹೇಳಿದ್ರು ನೀನು ಏನು ವರಿ ಮಾಡ್ಕೊಳ್ಬೇಡ, ನೀನು ರೂಮ್ ರೀಚ್ ಆಗೋ ತನಕ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು 7 o'clock ನಾನು ರೂಮ್ ರೀಚ್ ಆಗಿದ್ದು. 2 hours ಅವ್ರು ನನ್ನ ಹತ್ರ ಮಾತಾಡ್ತಾನೆ ಇದ್ರು. ಸೊ ಅಣ್ಣ ನನ್ನ GPS, ನನ್ನ ಬೈಕಲ್ಲಿ GPS ಇರುತ್ತೆ ಯಾವಾಗ್ಲೂ. ಸೊ ಅದನ್ನ ನಾನು ಫ್ಯಾಮಿಲಿ ಹತ್ರ ಕೊಟ್ಟಿರ್ತೀನಿ. ಅವನ ಅಣ್ಣ ಟ್ರ್ಯಾಕ್ ಮಾಡ್ತಾ ಇದ್ದ ನಾನು ಸೇಫ್ ಆಗಿ ಹೋಗ್ತಾ ಇದ್ದೀನ ಇಲ್ವಾ ಅಂತ. ಸೊ ಅಲ್ಲಿ ರೂಮ್ ರೀಚ್ ಆದ್ಮೇಲೆ ಅಮ್ಮ ತುಂಬಾ ನನಗೆ ಹೇಳಿದ್ರು, ಅಂದ್ರೆ ಸ್ಟೇಟ್ ಚೇಂಜ್ ಆದಾಗೆ ಫೇಸಸ್ ಚೇಂಜ್ ಆಗತ್ತೆ, ಅದನ್ನ ಅವರು ಆತರ ಅಂತ ಜಡ್ಜ್ ಮಾಡ್ಬೇಡ, ಅವರು ಒಳ್ಳೆಯವರಾಗಿ ಇರ್ತಾರೆ ಅಂತೆಲ್ಲ ಅವ್ರು ತುಂಬಾ ಫೀಡ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ನಾನು ಸ್ವಲ್ಪ ಕಾಮ್ ಆದೆ. ಅದು ಸಾಮಾನ್ಯ. ಹಾಗೆ ಈಗ ನಾರ್ತ್ಗೆ ನಾವು ಹೋಗ್ತಾ ಇದ್ದ ಹಾಗೆ ಅವ್ರು ಮಾತಾಡೋದು ತುಂಬಾ ರಫ್ ಅನ್ಸುತ್ತೆ, ಬಟ್ ಅದು ವಾತಾವರಣವೇ ಹಾಗೆ, ಅವ್ರ ರೀತಿನೇ ಹಾಗಿರುತ್ತದೆ. ಇಲ್ಲಿ ಬಂದಾಗ ಈಗ ಉದಾಹರಣೆಗೆ ನಾವು ಮಂಗಳೂರಿಗೆ ಬಂದ ಸಾಫ್ಟ್ ಅಂತ ಅಂತಾರೆ. ಅದೇ ನೀವು ಇಲ್ಲೇ ನಾರ್ತ್ಗೆ ಹೋದ್ರೆ ತುಂಬಾ ರ್ಯಾಶ್ಲಿ ಮಾತಾಡ್ತಾರೆ, ಅದು ಅಲ್ಲಿಯ ನೇಚರ್ ಅಂತ ಅನ್ಕೊಳ್ಬಹುದು. ಸೊ ಹಾಗೆ ಅಮ್ಮ ಮತ್ತು ಅಣ್ಣ ಧೈರ್ಯ ತುಂಬಿದ್ರು. ಬಟ್ ಇಲ್ಲಿಂದ ಡಿಸ್ಟೆನ್ಸ್ ನೀವು ಫಸ್ಟ್ ಇಲ್ಲಿಂದ ಬಿಟ್ಟ ನಂತರ ಡೆಸ್ಟಿನಿ ಎಲ್ಲಿತ್ತು ನಿಮ್ದು? ಕೊಯಂಬತ್ತೂರಿಗೆ. ಆಮೇಲೆ ಟಿಲ್ ವೆಸ್ಟ್ ಬೆಂಗಾಲ್ ರೀಚ್ ಆಗುವಾಗ ಯಾವ್ಯಾವುದನ್ನ ಪಾರ್ ಮಾಡ್ಕೊಂಡು ಕೋಸ್ಟಲ್ ಏರಿಯಾ ತರ ನಾನು ಚೂಸ್ ಮಾಡಿದ್ದು. ಇಲ್ಲಿಂದ ಕೊಯಂಬತ್ತೂರು ಹೋದ್ರೆ, ಕೊಯಂಬತ್ತೂರಿಂದ ಚೆನ್ನೈ, ಅದೆಲ್ಲ ಚೆನ್ನೈ ಕೊಯಂಬತ್ತೂರೆಲ್ಲ ಕನೆಕ್ಷನ್ ಆಗಿ ವಿಜಯವಾಡ, ವೈಜಾಗ್, ಮತ್ತೆ ಒಡಿಶಾ ಭುವನೇಶ್ವರ್, ಅಲ್ಲಿಂದ ಮಾಲ್ಡಾ ಬಾಂಗ್ಲಾದೇಶ್ ಬಾರ್ಡರ್, ಅಲ್ಲಿಂದ ಕೋಲ್ಕತ್ತಾ, ಹಾಗೆ ಸಿಕ್ಕಿಮಿಂದ ಮತ್ತೆ ನಾರ್ತ್ ಈಸ್ಟಿಗೆ. ಎಷ್ಟು ದಿನ ತಗೊಳುತ್ತೆ? ಈಗ ಕೋಲ್ಕತ್ತಾಗ ಹೋಗಿ ರೀಚ್ ಆಗುವಾಗ ಎಷ್ಟು ದಿನ ತಗೊಳ್ತದೋ? ದಿನಕ್ಕೆ ಎಷ್ಟು ಜರ್ನಿ ಆಗುತ್ತಿತ್ತು ಸಾಮಾನ್ಯ? ನಾನಂದ್ರೆ 500 to 700 kilometers per day ಓಡಿಸ್ತೀನಿ. ಅಂದ್ರೆ ಆಕ್ಚುಲಿ ನಾನು ಕಿಲೋಮೀಟರ್ಸ್ ವೈಸ್ ಓಡಿಸೋದಲ್ಲ, ಒಂದು ಪ್ಲೇಸ್ ಅಂತ ಪ್ಲೇಸ್ ನೋಡ್ತೀನಿ. ಇಲ್ಲಾಂದ್ರೆ 12 to 14 hours ನಾನು ದಿನಕ್ಕೆ ಓಡಿಸ್ತೀನಿ. ಅರ್ಲಿ ಮಾರ್ನಿಂಗ್ 3 ಇಲ್ಲ 4 o'clock, ಮ್ಯಾಕ್ಸಿಮಮ್ 5 o'clock ಸ್ಟಾರ್ಟ್ ಮಾಡ್ತೀನಿ. ಈವ್ನಿಂಗ್ 6 ಒಳಗಡೆ ಸ್ಟಾಪ್ ಮಾಡ್ತೀನಿ. ಸೊ ಹಾಗೆ ಕಲ್ಕತ್ತಾಕ್ಕೆ ಹೋಗಿ ರೀಚ್ ಆಗಿರೋದು. ಬಿಟ್ವೀನ್ ಜರ್ನಿ ಏನೇನು ಅಂದ್ರೆ ಪ್ಲಾನಿಂಗ್ ಇದ್ದ ಹಾಗೆ ಆಗ್ತಿತ್ತ, ಅಥವಾ ಮಧ್ಯದಲ್ಲಿ ನಾನು ಅನ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಾ ಇರೋದು ಬೇರೆ, ಆ ರೀತಿ ಯಾವ್ದು ಅನುಭವಗಳಿದಾವೆ? ಸೊ ಈಗ ಜರ್ನಿ ಟು ಜರ್ನಿ ನಾವು ಅನ್ಕೊಳ್ಳೋದೇನಂದ್ರೆ ನಮಗೆ ಡೆಸ್ಟಿನೇಷನ್ ಮಾತ್ರ ಕಾಣಿಸ್ತಿರ್ತದೆ. ಇಲ್ಲಿಂದ ಹೋಗಿ ನಾನು ಹೋಟೆಲ್ ರೂಮಿಗೆ ಅಥವಾ ಎಲ್ಲಿ ಫಿಕ್ಸ್ ಆಗಿದ್ದೆ ಅಲ್ಲಿಗೆ ರೀಚ್ ಆಗ್ಬೇಕು ಅನ್ನೋದು. ಬಟ್ ಇನ್ ಬಿಟ್ವೀನ್ ಏನೇನು ನಡೀತಿರ್ತದೆ ಅದು ನಮ್ಗೆ ಯಾವ್ದು ಪಿಕ್ಚರ್ ಇರೋದಿಲ್ಲ. ಅದೇ ಈಗ ಜನರು ಚೇಂಜ್ ಆಗ್ತಾರೆ, ನಾವು ಅನ್ಕೊಂಡ ಹಾಗೆ ರಸ್ತೆಗಳು ಇರ್ತದೋ ಇಲ್ಲೋ ಗೊತ್ತಿಲ್ಲ. ಕೆಲವು ಸಾರಿ ಇಲ್ಲಿಂದ ಹೋಗುವಾಗ ನಾವು ಅನ್ಕೊಂಡಿದ್ದೆಲ್ಲ ಸರಿ ಇದೆ ಅಂತ, ಯಾಕಂದ್ರೆ ನಾವು 1 ವರ್ಷದ ಹಿಂದೆ ಹೋಗಿರ್ತೇವೆ, ಮಧ್ಯದಲ್ಲಿ ಎಲ್ಲೋ ರಿಪೇರಿ ನಡೀತಾರೆ, ಇನ್ನೇನೋ ಡೈವರ್ಷನ್ ತಗೊಂಡಿರ್ತದೆ. ಇದನ್ನ ನಾವು ಗೂಗಲ್ ಮ್ಯಾಪ್ ಅಲ್ಲಿ ಎಲ್ಲ ನೀಟಾಗಿ ತೋರಿಸ್ತಾ ಇರುತ್ತದೆ. ಬಟ್ ಆ ರೀತಿ ನಾವು ಹೋಗ್ತಾ ಇರ್ಬೇಕಾದ ಅನುಭವಗಳು ಏನು ಹೇಳುತ್ತೆ? ಸೊ ಅಲ್ಲಿಗೆ ಹೋಗುವಾಗ ಎಲ್ಲವೂ ಕರೆಕ್ಟಾಗಿ ಹೋಯ್ತಾ, ಅಥವಾ ಮಧ್ಯದಲ್ಲಿ ಈ ರೀತಿದು ಅನಿಸ್ತು ಇನ್ನು ಹೇಗೆ ಅಂತನ್ನುವಂಥದ್ದು ಯಾವ ರೀತಿಯ ಅನುಭವಗಳಾಗಿದೆ? ಆಕ್ಚುಲಿ ನಾನು ಇಲ್ಲಿಂದ ಫಸ್ಟ್ ಹೋಗಿದ್ದು ತಮಿಳ್ನಾಡಿಗೆ. ನನಗೆ ಆಕ್ಚುಲಿ ತಮಿಳ್ ತುಂಬಾ ಫ್ಲೂಯೆನ್ಸಿಯಲ್ಲಿ ಬರುತ್ತೆ. ಸೊ ನನಗೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ. ಅಂಡ್ ಫುಡ್ ಕೂಡ ನನಗೆ ಅಷ್ಟು ಡಿಫ್ರೆನ್ಸ್ ಏನು ಅನ್ಸಿಲ್ಲ. ಇಡ್ಲಿ ಎಲ್ಲ ನಾರ್ಮಲ್ ನಾವಿಲ್ಲೇ ಇದು ಮಾಡೋದು. ಸೊ ಅದು ನನಗೇನು ಪ್ರಾಬ್ಲಮ್ ಆಗಿಲ್ಲ, ತುಂಬಾ ಆರಾಮಾಗೇ ಇದೆ. ಅಲ್ಲಿಂದ ಆಂಧ್ರ ಎಂಟ್ರ್ ಆಗ್ಬೇಕಿದ್ರೇನೆ ಎಕ್ಸ್ಟ್ರೀಮ್, ತಮಿಳ್ನಾಡಲ್ಲಿ ಬಿಸಿ ಜಾಸ್ತಿ ಇತ್ತು, ಸ್ಟಿಲ್ ಅದೇ ಹೇಗೋ ಮ್ಯಾನೇಜ್ ಆಗ್ತಾ ಇತ್ತು, ಗೊತ್ತಾಗ್ತಿರ್ಲಿಲ್ಲ. ಬಟ್ ಆಂಧ್ರ ಹೋದ್ಮೇಲೆ ಇನ್ನೂ ಅದು ಜಾಸ್ತಿ ಆಗ್ತಾ ಹೋಯ್ತು. ಸೊ ನನಗೆ ಹೇಗಂದ್ರೆ ಅದು ಬೈಕ್ ಕೂಡ KTM ಅಲ್ಲಿ ಸೀಟ್ ಸ್ವಲ್ಪ ಹಾರ್ಡ್ ಆಗಿರತ್ತೆ.
ಆ ಬಿಸಿಗೆ ನನಗೆ ಜಾಕೆಟ್ ಕೂಡ ಹಾಕಿರ್ತೀವಿ, ಡ್ರೆಸ್ ಒಳಗಡೆ ಇನ್ನೊಂದು ಡ್ರೆಸ್ ಹಾಕ್ಬಿಟ್ಟು ಅದ್ರ ಮೇಲೆ ಜಾಕೆಟ್ ಅಂತ ಹೇಳಿದಾಗೆಲ್ಲ ಕಂಪ್ಲೀಟ್ ಬಿಸಿ ಜಾಸ್ತಿ ಆಗಿ ನನಗೆ ಬಾಡಿ ಫುಲ್ ರ್ಯಾಶಸ್ ಸ್ಟಾರ್ಟ್ ಆಗಿತ್ತು. ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಕೈ ಹಿಡಿಯಕ್ಕೂ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಸ್ಟಿಲ್ ನಾನು ಅದನ್ನ ಕ್ವಿಟ್ ಮಾಡಬಾರ್ದು ಅಂತ, ಏನಿದ್ರು ನಾನು ಅಚೀವ್ ಮಾಡಲೇಬೇಕು ಅಂತ ಒಂದು ಫೋಕಸ್ ಇಟ್ಕೊಂಡು ಆ ಹೆಲ್ತ್ ಇಶ್ಯೂಸ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಅದೊಂದ್ ಕಡೆ ಆದ್ರೆ, ನನಗೆ ಆಂಧ್ರದಲ್ಲಿ ನನಗೆ ತೆಲುಗು ಸ್ವಲ್ಪನೂ ಬರಲ್ಲ. ಅಲ್ಲಿ ವಿಜಯವಾಡ ಹೋಗ್ಬೇಕಿದ್ರೆ ಕಂಪ್ಲೀಟ್ 150 ಕಿಲೋಮೀಟರ್ಸ್ ಏನು ಕಂಪ್ಲೀಟ್ ಸ್ಟ್ರೇಟ್ ರೋಡ್, 2 ಸೈಡ್ ಕೂಡ ಗದ್ದೆ ಮಾತ್ರ ಇದೆ, ಏನು ಮನೆ ಇಲ್ಲ, ಶಾಪ್ ಇಲ್ಲ, ಏನು ಇಲ್ಲ. ಪೆಟ್ರೋಲ್ ಪಂಪ್ ಕೂಡ 100 ಕಿಲೋಮೀಟರ್ಸ್ ಆದ್ಮೇಲೆ ಸಿಗೋದು. ಸೊ ಅಲ್ಲಿ ಯಾವುದೋ ಒಂದು ಡಾಬಾ ತರ ನನಗೊಂದು ಸಿಕ್ತು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾನು ಮಾಡಿರ್ಲಿಲ್ಲ, ಬ್ರೇಕ್ಫಾಸ್ಟ್ ಮಾಡ್ಬೇಕು ಅಂತ ಒಂದು ಸಣ್ಣ ಡಾಬಾ ಸಿಕ್ತು. ಅಲ್ಲಿ ಇಬ್ರು ಅಜ್ಜ ಅಜ್ಜಿ ಇದ್ರು ಮಾರಕ್ಕೆ. ನನಗ್ ತೆಲುಗು ಬರಲ್ಲ, ಅವ್ರಿಗೆ ಹಿಂದಿ ಇಂಗ್ಲಿಷ್ ಯಾವುದು ಬರಲ್ಲ. ಸೊ ನನಗೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕಿದ್ರೆ ತುಂಬಾನೇ ಕಷ್ಟ ಆಯ್ತು. ಹೇಗ್ ಕಮ್ಯುನಿಕೇಟ್ ಮಾಡ್ಬೇಕು ಏನೋ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೆ ನಾನು ಮೂಕ ಭಾಷೆಯಲ್ಲ ಅವ್ರ ಹತ್ರ ಮಾತಾಡ್ದೆ. ಅಲ್ಲಿ ಚೇರ್ಸು ಇರ್ಲಿಲ್ಲ, ಚೇರ್ ಕೊಡಿ ಅಂತ ಮೂಕ ಭಾಷೆಯಲ್ಲಿ ಮಾತಾಡ್ತಿದ್ದೆ. ಏನ್ ತಿಂಡಿ ಇದೆ ಎಲ್ಲ ಮೂಕ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಯ್ತು ನನಗೆ. ಓಕೆ, ಈ ತರನು ಕಮ್ಯುನಿಕೇಟ್ ಮಾಡ್ಬೋದು ಅಂತ. ಅಂಡ್ ವಾಶ್ರೂಮ್ ಕೂಡ ನನಗೆ ತುಂಬಾನೇ ಪ್ರಾಬ್ಲಮ್ ಆಯ್ತು. ಅಂದ್ರೆ ಅಲ್ಲೆಲ್ಲ ವಾಶ್ರೂಮ್ಸ್ ಅಂತಾನೆ ಇಲ್ಲ, ಎಲ್ಲ ಶೀಟ್ಸ್ ಹಾಕಿರ್ತಾರೆ, ಫ್ರಂಟ್ಗೆ ಒಂದು ಸ್ಕ್ರೀನ್ ಹಾಕಿರ್ತಾರೆ, ಡೋರ್ ಕೂಡ ಇರಲ್ಲ. ಸೊ ಯಾರಾದ್ರೂ ಜೊತೆಗಿದ್ರೆ ಹೊರಗಡೆ ಕಾದು ಏನಾದ್ರು, ಬಟ್ ಒಬ್ಳೆ ಇರ್ಬೇಕಿದ್ರೆ ಅದು ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು. ಬಾಯ್ಸಿಗಾದ್ರೆ ಹೇಗೂ ಮ್ಯಾನೇಜ್ ಆಗತ್ತೆ, ಬಟ್ ಹುಡುಗಿರ್ಗೆ ಅಂದಾಗೆಲ್ಲ ತುಂಬಾ ಅದ್ ನನಗೊಂದು ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ನನಗಂದ್ರೆ ಎವ್ರಿ 10 minutes ನಾವು ನೀರ್ ಕುಡಿತೀವಿ ಡಿಹೈಡ್ರೇಷನ್ ಆಗದೆ ಇರಕ್ಕೆ. ಬಟ್ ವಾಶ್ರೂಮ್ ಸಿಗ್ತಾ ಇರ್ಲಿಲ್ಲ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಈ ಬೈಕ್ ಮಧ್ಯದಲ್ಲಿ ಉದಾಹರಣೆಗೆ ಪೆಟ್ರೋಲ್ ಇಲ್ದಂತೆ ಆಗಿದ್ದಿದ್ಯಾ? ದೂರ ಡಿಸ್ಟೆನ್ಸ್ ಹೋಗ್ತಾ ಇಲ್ಲ ಪೆಟ್ರೋಲ್ ನಾವು ಅನ್ಕೊಂಡಿರ್ತೀವಿ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಸಿಗ್ಬೋದು ಅಂತ, ಬಟ್ ಪೆಟ್ರೋಲ್ ಹಾಕದೆ ತಳ್ಳುವಂತ ಸ್ಥಿತಿ ಯಾವತ್ತಾದ್ರೂ ಬಂದಿದ್ಯಾ ಆ ಮಧ್ಯದಲ್ಲಿ ರೈಡ್ ಅಲ್ಲಿ? ತಳ್ಳುವಂತ ಸ್ಥಿತಿ ಬರ್ಲಿಲ್ಲ. ಇದೇ ನಾನು 100 ಕಿಲೋಮೀಟರ್ಸ್ ಏನ್ ಹೇಳಿದ್ದೆ, ನಾನು ಅನ್ಕೊಂಡಿದ್ದೆ ಪೆಟ್ರೋಲ್ ಪಂಪ್ ಸಿಗತ್ತೆ ಅಂತ. ಬಟ್ ನನಗಂದ್ರೆ ಭಯ ಆಗಿತ್ತು ಪೆಟ್ರೋಲ್ ಪಂಪ್ ಸಿಗೋ ಮುಂಚೆನೆ ಖಾಲಿ ಆದ್ರೆ ಅಂತ. ಬಟ್ ದೇವರ ಧೈರ್ಯ ಹಾಗೇನು ಆಗಿಲ್ಲ. ಬಟ್ ನಾನು ಆಕ್ಚುಲಿ ಅದೇ ತರ ಬೆಳಿಗ್ಗೆ ಆಗಿಲ್ಲ, ಬೆಳಿಗ್ಗೆ ಹೋಗ್ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡ್ತೀನಿ. ಆ ಇಂಡಿಕೇಟರ್ ಬರೋ ಮುಂಚೆನೆ ನಾನು ಮತ್ತೆ ರೀಫಿಲ್ ಮಾಡ್ಕೊಳ್ತೀನಿ. ಪ್ಯಾಚ್ ಆಗಿದ್ದಿದೆಯಾ ಮಧ್ಯದಲ್ಲಿ ಏನಾದ್ರು ಈ ತರ ಪ್ರಾಬ್ಲಮ್ ಆಗಿ ಪ್ಯಾಚ್ ಅಂದ್ರೆ ಟೈರ್ ಪಂಚರ್ ಆಗಿದೆ? ಒಟ್ಟು ಜರ್ನಿಲಿ ಎಷ್ಟು ಸರಿ ಆಯ್ತು? ಒಂದು 5-6 ಸತಿ ಏನೋ ಆಗಿದೆ. ಬಟ್ ಇದು ಟ್ಯೂಬ್ಲೆಸ್ ಟೈರ್ ಆಗಿರೋದ್ರಿಂದ ಕ್ಯಾನ್ ಮ್ಯಾನೇಜ್ 50 ಕಿಲೋಮೀಟರ್ಸ್ ತನಕ ಮ್ಯಾನೇಜ್ ಮಾಡ್ಬೋದು. ಟೆಕ್ನಾಲಜಿ ಹೇಗೆ ಉಪಯೋಗ ಆಯ್ತು ಇದರಲ್ಲಿ? ಈಗ ಉದಾಹರಣೆಗೆ ನಾವು ಇದನ್ನೇ ಒಂದು 15 ವರ್ಷದ ಹಿಂದೆ ನಾವು ಕಲ್ಪನೆನೂ ಮಾಡ್ಕೊಳ್ಳಿಕ್ ಸಾಧ್ಯ ಆಗ್ತದೆ. ಈಗ ಅಣ್ಣ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಧೈರ್ಯ ಇತ್ತು, ಅಮ್ಮ ನನಗೆ ಕಾಲಲ್ಲಿ ಬ್ಲೂಟೂತ್ ಅಲ್ಲಿ ಮಾತಾಡ್ತಾರೆ ಅನ್ನುವಂಥದ್ದು ಒಂದು ಧೈರ್ಯ ಇತ್ತು. ಇದು ನಿಮಗೆ ಹೆಚ್ಚು ಎಷ್ಟು ಪ್ರಮಾಣದಲ್ಲಿ ಹೆಲ್ಪ್ ಆಯ್ತು ಅಂತ ಈ ಟೆಕ್ನಾಲಜಿ? ಇತ್ತೀಚೆಗೆ ಈ ಸಾಹಸ ಮಾಡೋಕೆ ಟೆಕ್ನಾಲಜಿ ಇಲ್ದಿದ್ರೆ ಇವತ್ತು ನಾವು ಯಾವುದೋ ಸಿಟಿಗೆ ಹೋದ್ರೆ ಗೂಗಲ್ ಮ್ಯಾಪ್ ಹಾಕದೇನೆ ರೀಚ್ ಆಗ್ತವೆ ಇಲ್ಲೋ ಅನ್ನುವಂಥದ್ದು ಇರುತ್ತೆ. ಯಾಕಂದ್ರೆ ಹೇಳುವವ್ರೆ ಈಗ ಬೆಂಗಳೂರಿಗೆ ಹೋದ್ರೆ ನಾವು ಕೇಳಿದ್ರೆ ಇದು ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ, ಪಕ್ಕದಲ್ಲೇ ಇರುತ್ತೆ ಅದು. ಆದ್ರೆ ಗೂಗಲ್ ನಲ್ಲಿ ಕರೆಕ್ಟ್ ಆಗಿ ತೋರಿಸ್ತಿದೆ. ಈ ಟೆಕ್ನಾಲಜಿ ನಿಮ್ ಜರ್ನಿಯಲ್ಲಿ ಎಷ್ಟು ಹೆಲ್ಪ್ ಆಯ್ತು? ಅಂದ್ರೆ ಆಕ್ಚುಲಿ ಟೆಕ್ನಾಲಜಿನೇ ಮೇನ್ ರೀಸನ್ ಇದಕ್ಕೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ಲಿಕ್ಕೆ. ಯಾಕಂದ್ರೆ ಎಲ್ಲ ಆಕ್ಚುಲಿ ಫೋನ್ ಇದೆ, ಬ್ಲೂಟೂತ್ ಕನೆಕ್ಷನ್ ಇದೆ, GPS ಇದೆ ಅಂತ. ಇದಿಲ್ದೆ ನಾನು ರೈಡ್ ಆಕ್ಚುಲಿ ಇಮ್ಯಾಜಿನೇ ಮಾಡ್ಕೊಳಕ್ ಆಗಲ್ಲ. ಬಿಕಾಸ್ ಅದೇ ನೀವು ಹೇಳ್ದಾಗೆ ಪಕ್ಕದಲ್ಲೇ ಇದ್ರೂ ಜನರಿಗೆ ಗೊತ್ತಾಗಲ್ಲ. ಅಂಡ್ ಕಮ್ಯುನಿಕೇಶನ್ ಸ್ಕಿಲ್ ಸ್ವಲ್ಪ ಕಷ್ಟ ಆದಾಗ, ಇವಾಗ ತೆಲುಗು ಎಲ್ಲ ಅವ್ರು ಏನ್ ಹೇಳಿದ್ರು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಯಾವ ರೋಡ್ ಹೇಳಿದ್ರು ಪಕ್ಕದಲ್ಲಿ ಹೇಳಿದ್ರು ನನಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಇದಿಲ್ದೆ ಆಕ್ಚುಲಿ ಇಂಪಾಸಿಬಲ್ ಅಂತಾನೆ ಹೇಳ್ಬಹುದು. ಅಂದ್ರೆ ಇನ್ ಮುಂದೆ ಯಾರೇ ಜರ್ನಿ ಮಾಡಬಹುದು ಅಂತಂದ್ರೆ ಆರಾಮ್ಸೆ ಮಾಡುವಂತದ್ದು ಇವತ್ತು ಟೆಕ್ನಾಲಜಿ ನಮಗೆ ಹೆಲ್ಪ್ ಮಾಡಿರತಕ್ಕಂಥದ್ದು. ಈ ಕಲ್ಕತ್ತಾ ನಂತರ ಈಗ ನಾವು ದೇಶವನ್ನ ಬೇರೆ ಕಡೆ ಹೋಗ್ಬೇಕಲ್ಲ, ಎಷ್ಟು ದೂರಕ್ಕೆ ಹೋಗಿದ್ವಿ? ಮೊದಲನೇ ದೇಶ ಯಾವ್ದಿತ್ತು? ಅಲ್ಲಿ ಏನೇನು ಡಾಕ್ಯುಮೆಂಟ್ ನಾವು ಕೊಡ್ಬೇಕಾಗ್ತದೆ, ಅಥವಾ ಅದಕ್ಕೆ ಪ್ರಿಪರೇಷನ್ ಹೇಗಿತ್ತು ನಿಮ್ದು? ಈಗ ವೆಸ್ಟ್ ಬೆಂಗಾಲ್ ನಂತರ ನಮ್ಗೆ ಸಿಗೋದು ಯಾವುದಕ್ಕೆ ಹೋದ್ರಿ ನೀವು? ಯಾವ ಭಾಗಕ್ಕೆ ಹೋದ್ರಿ? ಒಂದು ದೇಶವನ್ನ ನೆಕ್ಸ್ಟ್ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ಕಂಟ್ರಿ ಯಾವುದು? ನೀವು ಅಂದ್ರೆ ನಮ್ಮ ಭಾರತದ ನೆಲವನ್ನು ಬಿಟ್ಟು ಇನ್ನೊಂದು ಕಂಟ್ರಿಯ ನೆಲವನ್ನು ಯಾವ್ದು ದೇಶಕ್ಕೆ ಹೋಗಿರ್ತೀವಿ ನೀವು?
ನಾನು ಫಸ್ಟ್ ಬಾಂಗ್ಲಾದೇಶಕ್ಕೆ ಹೋಗಿದ್ದು. ಅಲ್ಲಂದ್ರೆ ಆಕ್ಚುಲಿ ನನಗೆ ಬೈಕ್ ತಗೊಂಡು ಹೋಗಕ್ ಆಗಿರ್ಲಿಲ್ಲ. ಬಟ್ ಅಲ್ಲಿ ಪ್ರೊಸೀಜರ್ ಏನಂದ್ರೆ ಒಂದು ಪಾಸ್ಪೋರ್ಟ್ ತೋರಿಸ್ಬೇಕು, ಬೈಕ್ ಆರಿಸಿ ತೋರಿಸ್ಬೇಕು, ಮತ್ತೆ ನಮ್ಮ ಕೆಲವು ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್ ಆ ಥರ, ಪ್ಯಾನ್ ಕಾರ್ಡ್ ಆ ಥರ ಎಲ್ಲ ಇಮಿಗ್ರೇಷನ್ ಅಲ್ಲೇ ಆಫೀಸ್ ಇದೆ, ಬಾರ್ಡರ್ ಅಲ್ಲೇ ಆಫೀಸ್ ಇದೆ. ಅಂದ್ರೆ ನಮ್ದು ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವ ಇದರಲ್ಲಿ ಊರಿನಿಂದ ಕನೆಕ್ಟ್ ಆಗಿ ಮಾಲ್ಡಾ ವೆಸ್ಟ್ ಬೆಂಗಾಲ್ ಅಲ್ಲಿ ಮಾಲ್ಡಾ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಅಲ್ಲೇ ಬಾರ್ಡರ್ ಇರೋದು. ಸೊ ಅಲ್ಲಿಂದ ನನಗೆ ಒಂದು 1 hour ಒಳಗಡೆ ಬಿಟ್ಟಿದ್ರು. 1 hour 2 hours ಎಲ್ಲ ಬಿಡ್ತಾರೆ, ಬಟ್ ನನಗೆ 1 hour ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿರೋರು ಇಲ್ಲಿ ಬರ್ತಾರೆ, ಇಲ್ಲಿರೋರು ಅಲ್ಲಿ ಹೋಗ್ತಾರೆ. ಸೊ ವಾಕೆಬಲ್ ಆಗಿ ಎಲ್ಲ ಇದ್ ಮಾಡ್ತಾರೆ, ಇಲ್ಲ ಹೋಗ್ಬೋದು. ಸೊ ಅಲ್ಲೆಲ್ಲ ನಾನು ಜಸ್ಟ್ ಬೇಸಿಕ್ ಜನರು ಹೇಗಿದ್ದಾರೆ ಅಂತೆಲ್ಲ ಅಲ್ಲಿಯ ಕಲ್ಚರ್ ಎಲ್ಲ ಜಸ್ಟ್ ಒಂದು ಗ್ಲಾನ್ಸ್ ತಗೊಳಕ್ಕೋಸ್ಕರ ಹೋಗಿದ್ದೆ. ಸೊ ಅದೊಂಥರ ಎಕ್ಸ್ಪೀರಿಯನ್ಸ್ ಇತ್ತು, ಕಂಪ್ಲೀಟ್ ಅವ್ರ ಟೈಪ್ ಅಲ್ಲೇ ಇರೋದು ಎಲ್ಲ ಒಂದು ಬೇರೆನೇ ಎಕ್ಸ್ಪೀರಿಯನ್ಸ್. ಅಂದ್ರೆ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಅವ್ರ ತರ ನಾವು ನೋಡಿಲ್ಲ, ಅಂದ್ರೆ ಮಿಕ್ಸ್ ಆಗಿರೋದ್ರಿಂದ ಇಲ್ಲಿ. ಬಟ್ ಅಲ್ಲಿ ಬೇರೆನೇ ತರ, ಅಂಡ್ ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ ಜನರು ಎಲ್ಲ, ಒಂಥರ ಹಾರ್ಶ್ ಆಗಿರ್ತಾರೆ, ಮಾತಾಡೋ ದಾಟಿ ಆಗಿರ್ಬೋದು, ಒಬ್ರನ್ನೊಬ್ರು ಇದ್ ಮಾಡೋದಾಗಿರ್ಬೋದು. ಅಂದ್ರೆ ಕಮ್ಯುನಿಕೇಶನ್ ಎಲ್ಲ ನೋಡೋ ರೀತಿ ಬೇರೆ ಆತರ. ನಾವು ಇವಾಗ ಯಾರನ್ನಾದ್ರೂ ಪರಿಚಯ ಇಲ್ಲ ಅಂದ್ರು ಜಸ್ಟ್ ಅವರು ಐ ಕಾಂಟ್ಯಾಕ್ಟ್ ಆದ್ರೆ ಸುಮ್ನೆ ನಗಾಡ್ತೀವಿ, ಜಸ್ಟ್ ಒಂದ್ ಸ್ಮೈಲ್ ಕೊಡ್ತೀವಿ. ಬಟ್ ಅಲ್ಲ ಆತರ ಎಲ್ಲ ಜಸ್ಟ್ ಸ್ಟೇರ್ ಮಾಡ್ತಾರ, ಅದು ಗುರಾಯಿಸೋ ತರ ನಮಗೆ ಫೀಲ್ ಆಗತ್ತೆ, ಯಾಕಪ್ಪ ಈ ತರ ಗುರಾಯಿಸ್ತಾರೆ ಅನ್ನೋ ತರ ಎಲ್ಲ ಫೀಲ್ ಆಗತ್ತೆ. ನೀವು ಹೆಣ್ಮಗು ಅಂತ ಗೊತ್ತಾಗದಂತಹ ಸಂದರ್ಭಗಳಿತ್ತ? ನೀವು ಹೆಣ್ಮಗಳು ಅಂತ ಗೊತ್ತಾಗದೆ, ಈಗ ಯಾಕಂದ್ರೆ ನೀವು ಫುಲ್ ಹಿಂಗ್ ಮುಚ್ಕೊಂಡು ಹೆಲ್ಮೆಟ್ ಹಾಕ್ಬಿಟ್ರೆ ಆಮೇಲೆ ಅದ್ರ ಮೇಲೆ ಇಷ್ಟೊಂದು ಡ್ರೆಸ್ಗಳನ್ನು ಹಾಕೊಂಡ್ಬಿಟ್ರೆ ಹೆಣ್ಮಗಳು ಗಂಡ್ಮಗಳು ಗೊತ್ತಾಗೋದಿಲ್ಲ ಅಲ್ವಾ, ಗಂಡ್ಮಗನು ಗೊತ್ತಾಗೋದಿಲ್ಲ. ಈ ರೀತಿ ಹೆಸರು ಹೇಳಿದ ನಂತರವೇ ಓ ಹೌದಾ ಅಂತ ಅನ್ಕೊಂಡು ಅಂತ ಆಶ್ಚರ್ಯ ಪಟ್ಟಂಥದ್ದು ಏನಾದ್ರು ಇದೆಯಾ? ಹೆಸರು ಕೇಳಿದಾರ, ಹೆಸರು ಈಗ ಮಾತಾಡುವಾಗ ಹೆಸರು ಕೇಳೋದು ಕಡಿಮೆ ಇರುತ್ತೆ, ಬಟ್ ಈ ತರದ್ದು ಪ್ರಸಂಗಗಳು ನಡೆದು ಹೋಗಿದಾವ? ಅಂದ್ರೆ ಹೈವೇನಲ್ಲಿ ಹೋಗ್ಬೇಕಿದ್ರೆ ಆಕ್ಚುಲಿ ನಾನು ಯೂಶಲಿ ಜಡೆ ಕಟ್ಟಿ ಜಡೆನ ಇದ್ರೊಳಗಡೆ ಹಾಕ್ತೀನಿ, ಜಾಕೆಟ್ ಒಳಗಡೆ. ಬಟ್ ಕೆಲವೊಮ್ಮೆ ಅದ್ ಗಾಳಿಗೆ ಹಾರಿ ಹೊರಗಡೆ ಬರೋ ಸಿಚುವೇಶನ್ಸ್ ಎಲ್ಲ ಇರ್ತಿತ್ತು. ಅವಾಗೆಲ್ಲ ಅದೇ ಎಲ್ರು ಕಾರಲ್ಲಿ ಹೋಗೋರೆಲ್ಲ ಥಮ್ಸ್ ಅಪ್ ತೋರ್ಸೋರು, ಸೈಡಿಗೆ ಹಾಕಿ ಮಾತಾಡೋರು, ಅದೇ ಎಲ್ಲಿಂದ ಹೇಗೆ ಏನು ಅಂತ ಅವರು ಕ್ಯೂರಿಯಾಸಿಟಿಯಿಂದ ಕೇಳ್ತಿದ್ರು. ಅದೇ ತರ ಕೆಲವು ಹುಡುಗರೆಲ್ಲ ಬೇಕಂತಾನೆ ರೇಸಿಗೆ ಬಾ ಅಂತ ಕರೆಯೋದು. ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಕೂಡ ಇದೆ. ಬಟ್ ನಾನು ಅದನ್ನೆಲ್ಲ ಕೇರ್ ಮಾಡ್ತಿರ್ಲಿಲ್ಲ, ಯಾಕಂದ್ರೆ ನಮಗ್ ನಮ್ ಡೆಸ್ಟಿನೇಷನ್ ರೀಚ್ ಆದ್ರೆ ಸಾಕು ಅಂತ. ಬಟ್ ಈ ಥಮ್ಸ್ ಅಪ್ ತೋರ್ಸೋದು ಇಲ್ಲ ನಿಂತು ಮಾತಾಡ್ಸೋದೆಲ್ಲ ನೋಡ್ಬೇಕಿದ್ರೆ ಒಂಥರ ಇನ್ನೂ ಬೂಸ್ಟ್ ಆಗ್ತಿತ್ತು. ಓಕೆ, ನಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ, ಇನ್ನೂ ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತೆಲ್ಲ. ಅಂಡ್ ಹೋಟೆಲ್ಸಿಗೆಲ್ಲ ಹೋಗ್ಬೇಕಿದ್ರೆ ಅವರು ಬೈಕ್ ಬರ್ಬೇಕಿದ್ರೆ ಅದಂದ್ರೆ ಸೈಡಲ್ಲೆಲ್ಲ ನನ್ನ ಬ್ಯಾಗ್ ಎಲ್ಲ ಇರೋದಲ್ಲ, ಸ್ವಲ್ಪ ಬೈಕ್ ದೊಡ್ಡದಾಗಿ ಕಾಣುತ್ತೆ. ಅದೆಲ್ಲ ಜನರಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು, ಇದು ಯಾರು ಅಂತ. ಜಾಕೆಟ್ ತೆಗಿಬೇಕಿದ್ರೆ, ಹೆಲ್ಮೆಟ್ ತೆಗಿಬೇಕಿದ್ರೆ ಒಂಥರ ನೋಡೋರು ಆಶ್ಚರ್ಯವಾಗಿ. ಅದೆಲ್ಲ ಒಂಥರ ಸ್ವಲ್ಪ ಖುಷಿನೂ ಆಗತ್ತೆ, ಒಂಥರ ಒಂದು ಪ್ರೌಡ್ ಫೀಲು ಆಗತ್ತೆ. ಯಾವ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇತ್ತು ಈ ತರ? ನೀವು ಹೇಳಿದ್ರಲ್ಲ ಬನ್ನಿ ರೈಡ್ ಬಾ ಅಂತ ಹೇಳುವಂಥದ್ದು, ಈ ಥರದ್ದು ರೇಸಿಗೆ ಬಾ ಅಂತ ಕರೆಯುವಂಥದ್ದು. ಒಟ್ಟು ಜರ್ನಿಯಲ್ಲಿ ಪಾಸಿಟಿವ್ ಜಾಸ್ತಿ ಇತ್ತ? ಇಡೀ ನಮ್ದು ನಾನು ಯಾಕೆ ಹೇಳ್ತಿದ್ದಂದ್ರೆ, ನಮ್ಮ ದೇಶದ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಹೊರಟಾಗ ಯಾವ ಕ್ಯಾರೆಕ್ಟರ್ ಈ ದೇಶದ್ದು ಅಂತ ನಾವೇನಾದರೂ ಫೈಂಡ್ ಔಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ, ನಾನು ಹೇಳಿದೆ ಈಗ ಈ ರೀತಿಯ ಯೂತ್ಸ್ಗಳು ಮಾಡುವಂಥದ್ದು ಇರಬಹುದು, ಆದರೆ ಒಟ್ಟಾರೆ ನೋಡಿದಾಗ ನಮ್ಮ ದೇಶದ ಒಟ್ಟು ಮೂಲ ಗುಣದಲ್ಲಿ ಪಾಸಿಟಿವ್ ಜಾಸ್ತಿ ಇತ್ತ? ಇದು ಹೇಗಿತ್ತು ಅಂತ? ಆಕ್ಚುಲಿ ಪಾಸಿಟಿವ್ ಜಾಸ್ತಿ ಇತ್ತು. ಅಂದ್ರೆ ಒಂದು 100 1000 ಒಬ್ರು ಅಂತ ಹೇಳ್ಬೋದು, ಆ ತರ ಇತ್ತು. ಅಂದ್ರೆ ಎಲ್ರು ಎಂಕರೇಜ್ ಮಾಡೋರೇ ಜಾಸ್ತಿ ಇದ್ರು. ನನಗ್ ಫೀಡ್ ಆಗಿದ್ದೆ ನೆಗೆಟಿವ್, ಬಟ್ ಅದನ್ನ ಕಂಪ್ಯಾರಿಸನ್ ಮಾಡಕ್ ಹೋದಾಗ ಎಲ್ಲೂ ನೆಗೆಟಿವ್ ಇಲ್ಲ ಅನ್ನೋ ತರ ನನಗ್ ಫೀಲ್ ಆಯ್ತು. ಅದನ್ನ ನಾನು ಊರಿಗೆ ಬಂದು ಶೇರ್ ಮಾಡ್ಬೇಕಿದ್ರೆ ಅವ್ರಿಗೂ ಅನ್ಸ್ತು, ಹೌದಾ ಆ ತರನು ಇರ್ತಾರ ಅಂತ. ಸೊ ಅವ್ರ ಮೆಂಟಾಲಿಟಿನೂ ಚೇಂಜ್ ಆಯ್ತು. ಓಕೆ, ಇವಳು ಸೇಫ್ ಆಗಿದ್ದಾಳೆ ಅಂದ್ರೆ ಆಬ್ವಿಯಸ್ಲಿ ಅದು ಸೇಫ್ ಆಗಿದೆ ಅಂತ ಅವ್ರಿಗೂ ಇವಾಗ ತಿಳಿದಿದೆ. ಎರಡನೇ ಕಂಟ್ರಿ ಯಾವ್ದು ಹೋದ್ರಿ ನೀವು? ಮಯನ್ಮಾರ್. ಅಲ್ಲಿ ಹೇಗಿತ್ತು ಆ ಅನುಭವ? ಈಗ ಬೈಕ್ ಅನ್ನ ಒಳಗಡೆ ಹೋಗಿರುವಂತಹ ಯಾವ್ದಾದ್ರು ಕಂಟ್ರಿ ಇದೆಯಾ? ಮಯನ್ಮಾರ್ ಒಳಗ್ ಬಿಟ್ಟಿದ್ದಾರೆ, ಅದು ಹೇಗಿತ್ತು ಆ ಅನುಭವ? ಹೇಗಿತ್ತು?
ನಾನು ಆಕ್ಚುಲಿ ಮಯನ್ಮಾರಿಗೆ ನಾಗಾಲ್ಯಾಂಡಿಂದ ಲೊಂಗ್ವಾ ಅಂತ ಒಂದು ವಿಲೇಜ್ ಇದೆ. ಅದು ಕಂಪ್ಲೀಟ್ ಅಂದ್ರೆ ಆ ಊರಲ್ಲೇ ಒಂದೇ ಶಾಪ್ ಇರೋದು, ಒಂದೇ ಒಂದು ಗುಡ್ಸಲ್ ತರ ಒಂದು ಅಂಗಡಿ ಇದೆ, ಅಲ್ಲೇ ನಿಮಗೆಲ್ಲ ಸಿಗೋದು, ಬೇರೆ ಏನೂ ಇಲ್ಲ, ಕರೆಂಟ್ ಇಲ್ಲ, ಏನೂ ಇಲ್ಲ. ಸೊ ಅವರು ಒಂದು ಹೋಮ್ ಸ್ಟೇ ಇದೆ, ಒಂದೇ ಹೋಮ್ ಸ್ಟೇ ಇರೋದು ಇಡೀ ಊರಿಗೆ. ಯಾರಾದ್ರೂ ಟೂರಿಸ್ಟ್ ಬಂದ್ರೆ ಅಲ್ಲೇ ನಿಲ್ಬೇಕು. ಅವ್ರ ಹತ್ರ ಒಂದು ಜನರೇಟರ್ ಇದೆ ರಾತ್ರಿ ಹೊತ್ತಿದ ಮಾಡಕ್ಕೆ. ಸೊ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲೇ ಮಯನ್ಮಾರ್ ಇರೋದು. ಅಂಡ್ ಅಲ್ಲಿ ಏನು ಇಮಿಗ್ರೇಷನ್ ಆಫೀಸ್ ಇಲ್ಲ, ಏನು ಇಲ್ಲ. ಅವ್ರಿಗಂದ್ರೆ ತುಂಬಾ ಅವರು ಒಂದು ಒಳ್ಳೆ ಬಾಂಡ್ ಅಲ್ಲಿ ಇದ್ದಾರೆ. ಆ ಕಡೆಯವರು ಈ ಕಡೆ ಬರ್ತಾರೆ, ಈ ಕಡೆಯವರು ಆ ಕಡೆ. ಮತ್ತೆ ಗಾಡಿ ಕೂಡ ಅಲ್ಲಿ ಗಾಡಿನೇ ಈ ಕಡೆಯವರು ಯೂಸ್ ಮಾಡೋದು, ಸ್ಕೂಟಿ ಎಲ್ಲ, ನಂಬರ್ ಪ್ಲೇಟ್ ಎಲ್ಲ. ಹಾ. ಸೊ ಆವಾಗ ನಾನು ನಿಂತಿರೋ ಹೋಮ್ ಸ್ಟೇ ಅವರು ನನಗೆ ಹೇಳಿದ್ರು, ನಾವು ಕರ್ಕೊಂಡು ಹೋಗ್ತೀವಿ ಬಾ ಅಂತ ಹೇಳ್ಬಿಟ್ಟು ಒನ್ ಡೇ ಫುಲ್ ನಾನು ಮಯನ್ಮಾರ್ ಎಲ್ಲ ಸುತ್ಕೊಂಡು ಬಂದೆ. ಸೊ ಅಲ್ಲಿ ಏನಂದ್ರೆ ಆಕ್ಚುಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ. ಈ ಲೊಂಗ್ವಾದವರು ಅವರು ಒಂಥರ ಸೇಮೇ ಇದ್ದಾರೆ, ಏನೋ ಬೇರೆ ದೇಶದಲ್ಲಿ ಇದ್ದೀವಿ ಅಂತ ಗೊತ್ತಾಗಲ್ಲ. ಜನರು ತುಂಬಾ ಸಾಫ್ಟ್ ಆಗಿದ್ದಾರೆ, ಮಾತಾಡೋದೆಲ್ಲ ಒಂಥರ ಖುಷಿ ಆಗತ್ತೆ. ಅವ್ರು ಮಾತಾಡೋದೆಲ್ಲ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡ್ತಾರೆ. ಈ ಜರ್ನಿಯಲ್ಲಿ ನಿಲ್ಲಿಸಿ ಯಾವುದಾದ್ರೂ ಸ್ಕೂಲಲ್ಲಿ ಅಥವಾ ಊರಿನವರು ಒಂದಿಷ್ಟು ಜನ ಸೇರಿಬಿಟ್ಟು ಫಂಕ್ಷನ್ ಮಾಡಿ, ಕೆಲವು ಸಾರಿ ಇರುತ್ತೆ ಈ ಊರಿನವ್ರು ಹಿಂಗೆ ಬಂದಿದ್ದಾರೆ ಅಂತಂದ ತಕ್ಷಣನೇ ಕರೆದು ಒಂದಿಷ್ಟು ಜನ ಸೇರಿಸಿ ಫಂಕ್ಷನ್ ಮಾಡೋದು, ಅಥವಾ ನಿಮ್ಮ ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಈ ರೀತಿ ಯಾವುದಾದ್ರೂ ಆಗಿದೆ ಸ್ಕೂಲಲ್ಲಿ ಕರೆದಿದ್ದಾರೆ ಅನ್ನುವಂಥದ್ದು ಯಾವುದಾದ್ರೂ ಆಗಿದೆಯಾ? ಸ್ಕೂಲಲ್ಲಿ ಆಕ್ಚುಲಿ ಸಣ್ಣ ಗುಂಪು ಏನಾದ್ರು ಆ ಥರ ಕರೆದು ಒಂದು ಸ್ಕೂಲಲ್ಲಿ ಕರ್ದಿಲ್ಲ, ಬಟ್ ಹುಡುಗರೆಲ್ಲ ಸೇರಿ ಶೋರೂಮ್ ಅಲ್ಲಿ, ಬೈಕ್ ಶೋರೂಮ್ ಅಲ್ಲಿ ಮೀಟಿಂಗ್ ತರ ಸುಮಾರು ಕಡೆ ಮಾಡಿದ್ದಾರೆ. ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬೇಕಿದ್ರೆ ನಾನು ಅವ್ರು ಮೀಟಪ್ ಪಾಯಿಂಟ್ ಅಂತ ಒಂದ್ ದಿವ್ಸ ನಾನು ಇರೋ ದಿವ್ಸನ ಅರೇಂಜ್ ಮಾಡಿ ಅಲ್ಲಿರೋ ರೈಡರ್ಸ್ ಎಲ್ಲ ಒಟ್ಟುಗೂಡಿ ತುಂಬಾ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾರೆ. ಅದು ತರ ಒಂದು ಅನುಭವ. ನಿಮ್ಮ ಜರ್ನಿಯಲ್ಲಿ ಇನ್ಯಾರಾದ್ರೂ ಲೇಡಿ ಬೈಕರ್ ಸಿಕ್ಕಿದಾರ? ನಿಮ್ ಹಾಗೆ ಹೆಣ್ಮಗಳು ಇನ್ನೊಬ್ರು ಯಾರಾದ್ರೂ ಓಡಿಸಿರುವಂತದ್ದು ಆ ತರ ಜರ್ನಿಲಿ ಯಾವ್ದಾದ್ರು ಸಿಕ್ಕಿರ? ನನಗೆ ಹುಡುಗಿರ್ ಸಿಕ್ಕಿಲ್ಲ, ಬಟ್ ತುಂಬಾ ಹುಡುಗರು ಸಿಕ್ಕಿದ್ರು. ಅಂದ್ರೆ ನಾರ್ತ್ ಈಸ್ಟ್ ಸೈಡ್ ಸಿಕ್ಕಿಲ್ಲ, ನಾರ್ತ್ ಸೈಡ್ ತುಂಬಾ ಜನ ಸಿಕ್ಕಿದ್ರು ನನಗೆ. ಮಯನ್ಮಾರ್ ನಂತರ ಯಾವ ಕಂಟ್ರಿಗೆ ಹೋದ್ರಿ? ನೇಪಾಳಿಗೆ. ಅದು ಅನುಭವ ಆಗಿದೆ. ಅಲ್ಲಿ ಕೂಡ ಬೈಕ್ ಒಳಗಡೆ ಹೋಗಿದೆ? ಹಾ, ಅಲ್ಲಿ ಜಸ್ಟ್ ಆರ್ಸಿ ತೋರಿಸಿದ್ರೆ ಸಾಕು. ಎಷ್ಟು 10 ಡೇಸಿಗೆ ಮ್ಯಾಕ್ಸಿಮಮ್ 10 ಡೇಸ್ ತನಕ ನಮಗೆ ಕೊಡ್ತಾರೆ. ಎಷ್ಟು ದಿವಸ ಇದ್ರಿ ನೀವು? 10 ಡೇಸ್ ಇದೆ. 10 ಡೇಸ್ ಫುಲ್ ಅಲ್ಲಿ. ಸೊ ನಾನು ಕಾಠ್ಮಂಡು ತನಕ ಹೋಗಿದ್ದೆ. ಸೊ ದೇವಸ್ಥಾನ ಇದೆಯಲ್ಲ? ಹಾ, ಕಾಠ್ಮಂಡು ಎಲ್ಲ ಪಶುಪತಿನಾಥ್ ಆಗಿರ್ಲಿ ತುಂಬಾ ಖುಷಿ ಆಯ್ತು. ಪಶುಪತಿನಾಥ್ ಆಕ್ಚುಲಿ ನೇಪಾಳಿಗೆ ಹೋಗ್ಬೇಕಿದ್ರೆ ಇಂಡಿಯನ್ಸ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಅಂದ್ರೆ ಅವ್ರಿಗೆಲ್ಲ ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗೋದ್ರಿಂದ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಇಂಡಿಯನ್ಸ್ ಅಂದ್ರೆ ಭಾರಿ ಖುಷಿ ಅವ್ರಿಗೆ. ಅಂಡ್ ಅಲ್ಲಿರೋ ದೇವಸ್ಥಾನ ಎಲ್ಲ ನಾನು ನೋಡ್ದೆ. ಪಶುಪತಿನಾಥ್ ನನಗೆ ತುಂಬಾನೇ ಬೇರೆನೆ ಎಕ್ಸ್ಪೀರಿಯನ್ಸ್ ಸಿಕ್ತು. ಬಿಕಾಸ್ ನಮಗೆ ಇಲ್ಲಿ ಶಿವ ದೇವಸ್ಥಾನ ಅಂದ್ರೆ ದೇವಸ್ಥಾನ ಮಾತ್ರ, ಬಟ್ ಅಲ್ಲಿ ಇನ್ನೊಂದ್ ಸೈಡು ನಾನು ಅದನ್ನು ನೋಡಿದೆ. ಸೊ ಅದೆಲ್ಲ ತುಂಬಾ ಖುಷಿ ಆಗಿತ್ತು. ನಾನು ಆಕ್ಚುಲಿ ಒಂದೇ ದಿನ ಅಲ್ಲಿ ಮಾರ್ಕೆಟ್ ಸುತ್ತಿದ್ದು, ಬೇರೆ ಎಲ್ಲ ನಾನು ದೇವಸ್ಥಾನನೇ ಪ್ರಿಫರ್ ಮಾಡಿದ್ದು ಅಲ್ಲಿ. ಈಗ ಅಲ್ಲಿ ಆಹಾರದ ಸಮಸ್ಯೆ ಎಲ್ಲಿಯಾದ್ರೂ ಅಂದ್ರೆ ಸಸ್ಯಾಹಾರ ಸಿಗಲೇ ಇಲ್ಲ ಒಂದು ಹೊತ್ತು ಅನ್ನುವಂತಹ ಪ್ರಸಂಗ ಬಂದಿತ್ತ? ನಾರ್ತ್ ಈಸ್ಟ್ ಅಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇದ್ದಾಗೆ ಕೆಲವು ಕಡೆ ಇಲ್ಲೇ ಹೋಗುವಾಗ, ಈಗ ಬೈಂದೂರು ಆ ಕಡೆ ಮುಂದೆ ಹೋಗುವಾಗ ನಾವು ರಸ್ತೆಯಲ್ಲಿ ಹಸಿವೆ ಆಯಿತು ಅಂತ ಹೋಟೆಲಲ್ಲಿ ನೋಡೋದು ನಾನ್ ವೆಜ್ ಹೋಟೆಲ್ಗಳೇ ಇರ್ತಾವೆ ತಂದ್ಕೊಡೆ. ಸಸ್ಯಾಹಾರಿ ಆದಂಥವ್ರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ಇಲ್ಲಿ ಸಿಗ್ತಾನೆ ಇಲ್ಲ, ತುಂಬಾ ದೂರಕ್ಕೆ ಬರ್ಬೇಕಾಗ್ತದೆ. ಆ ರೀತಿ ಯಾವುದೇ ಆಹಾರ ನೀವು ಅನ್ಕೊಂಡ ಹಾಗೆ ಸಸ್ಯಾಹಾರ ಈ ತರ ಆಹಾರಕ್ಕೆ ಏನಾದರೂ ತೊಂದರೆ ಆಗಿದೆಯಾ ಈ ಒಟ್ಟು ನಾರ್ತ್ ಈಸ್ಟ್ ಆ ಭಾಗದಲ್ಲಿ ಹೋಗುವಾಗ? ಆ ತರ ಏನೋ ಪ್ರಾಬ್ಲಮ್ ಆಗಿಲ್ಲ. ಜಸ್ಟ್ ಮಸಾಲಾಸ್ ಅಂದ್ರೆ ಬೇರೆ ಇಲ್ಲಿ ನಾವು ಯೂಸ್ ಮಾಡೋ ಇದೆ ಬೇರೆ, ಆಯಿಲ್ ಬೇರೆ, ಬಟ್ ಅಲ್ಲಿ ಅವ್ರು ಮಾಡೋ ಟೇಸ್ಟೇ ಬೇರೆ ಕಂಪ್ಲೀಟ್ ಆಗಿ. ಈ ಕಡೆಯವ್ರಿಗೆ ಅದು ಮಾಡಕ್ಕೂ ಸಾಧ್ಯ ಇಲ್ಲ, ಆ ಕಡೆಯವ್ರಿಗೂ. ಸೊ ಅದೆಲ್ಲ ಡಿಫ್ರೆಂಟ್ ಆದಾಗ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅಂದ್ರೆ ನಾನು ಫುಡ್ ವಿಷಯದಲ್ಲಿ ತುಂಬಾ ಸೆನ್ಸಿಟಿವ್. ನನಗೆ ಮನೆಯಲ್ಲೇ ಮಾಡಿರೋದು ಏನಾದ್ರೂ ಆ ಕಡೆ ಈ ಕಡೆ ಆದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲೆಲ್ಲ ಹೋದಾಗ ನಾನು ಜಾಸ್ತಿ ಸ್ಯಾಂಡ್ವಿಚ್ ಪ್ರಿಫರ್ ಮಾಡಿದ್ದು, ಬ್ರೆಡ್ ಇರತ್ತಲ್ಲ, ಸೊ ನಾನು ಅದನ್ನೇ ಜಾಸ್ತಿ ಪ್ರಿಫರ್ ಮಾಡಿದ್ದು. ಬಟ್ ನನಗೆ ಅದು ತುಂಬಾ ಜಾಸ್ತಿ ಆಗಿ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿ ಪಂಜಾಬಲ್ಲಿ ನಾನು ಅಡ್ಮಿಟ್ ಬೇರೆ ಆಗಿದ್ದೆ. ಸೊ ಅದೊಂದು ನನಗೆ ಫುಡ್ ಇದೊಂದು ನನಗೆ ಪ್ರಾಬ್ಲಮ್ ಆಗಿದೆ. ಒಟ್ಟು ನೇಪಾಳದ ನಂತರ ಇನ್ಯಾವುದು ಕಂಟ್ರಿಗೆ ಹೋದ್ರಿ ನೀವು?
ಮೂರೇ ಆಲ್ ಇಂಡಿಯಾ ಮಾಡ್ಬೇಕಿದ್ರೆ 3 ಕಂಟ್ರಿಗೆ ವಿತ್ ಟ್ರೈನೇಷನ್ ಅಂತ ಮಾಡಿದ್ದು. ಓಕೆ. ಈ ಒಟ್ಟು ಜರ್ನಿಯನ್ನ ನೆಕ್ಸ್ಟ್ ಬರುವಂತಹ ಯಾರಾದರೂ ಈ ರೀತಿ ಸಾಹಸಿಗಳಂತ ಹೇಳ್ತೀರಾ, ಅಥವಾ ನಾವು ಹೋಗಬಹುದು ಅನ್ನೋದಕ್ಕೆ ಏನು ಟಿಪ್ಸ್ ನಿಮ್ದು? ಅಂದ್ರೆ ಉದಾಹರಣೆಗೆ ನೀವು ಹೋಗಿ ಅಂತ ನೀವು ಅವ್ರಿಗೆ ಹೇಳ್ತೀರಾ, ಹೋಗುವಾಗ ಏನು ಪ್ರಿಪ್ರೇಷನ್ ಮಾಡಬೇಕು? ಬೇಸಿಕ್ಲಿ ನಿಮ್ಮ ಜರ್ನಿ ಎಲ್ಲ ಮುಗಿಸಿ ಬಂದಾಗ ನಾನು ಇದರಲ್ಲಿ ಸ್ವಲ್ಪ ಯೋಚನೆ ಮಾಡಬಹುದಿತ್ತು ಅನ್ನುವಂಥ ಪಾಯಿಂಟ್ಸ್ ಏನಾದರೂ ಬಿಟ್ಟು ಹೋಗಿದೆಯಾ? ನೀವು ಜರ್ನಿ ಮುಗಿಸ್ಕೊಂಡು ಬಂದ ನಂತರ ಇದ್ರ ಮೇಲೆ ಸ್ವಲ್ಪ ಗಮನಿಸಿದ್ರೆ ಇನ್ನೂ ಸ್ವಲ್ಪ ನನ್ನ ಜರ್ನಿ ಚೆನ್ನಾಗಿ ಆಗ್ತಿತ್ತು ಅನ್ನುವಂತಹ ಏನಾದರೂ ಪಾಯಿಂಟ್ಸ್ಗಳು ಇದ್ದರೆ, ನೆಕ್ಸ್ಟ್ ಹೋಗುವಂತಹ ಯಾರಾದರೂ ಇದ್ದರೆ ಅವರಿಗೆ ಏನು ಹೇಳ ಬಯಸ್ತೀರಿ ನೀವು? ಒಟ್ಟು ಆ್ಯಕ್ಚುಲಿ ನಾನು ನಾರ್ತ್ ಈಸ್ಟಲ್ಲಿ ಕಂಪ್ಲೀಟ್ ಆಗಿ ನಾನು ಎಲ್ಲ ಕಲ್ಚರಲ್ ಅವರ ಜೊತೆ ಮಿಂಗಲ್ ಆಗಿ ಅವರ ಟ್ರೆಡಿಷನ್ ಫಾಲೋ ಮಾಡೋದಾಗಿರ್ಲಿ ಎಲ್ಲ ಮಾಡಿದ್ದೆ. ಅವ್ರ ಜೊತೆ ಅವ್ರ ವೇರ್ ಮಾಡೋ ಥರ ಡ್ರೆಸ್ ಮಾಡಿದ್ದೆ, ಅವ್ರ ತಿಂಡಿನೆಲ್ಲ ಟ್ರೈ ಮಾಡಿದ್ದೆ, ಎಲ್ಲ ಕಂಪ್ಲೀಟ್ ಆಗಿ ಟ್ರೈ ಮಾಡಿದ್ದೆ. ಬಟ್ ನಾರ್ತಲ್ಲಿ ನಾನು ಅದನ್ನು ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಅದನ್ನು ನಾನು ಡ್ರಾಪ್ ಮಾಡಿದೆ, ಜಾಸ್ತಿ ಇನ್ವಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಸೊ ಅದೊಂದು ನನಗೆ ರಿಗ್ರೆಟ್ ಇದೆ, ಅಲ್ಲೂ ನಾನು ಮಾಡ್ಬೇಕಿತ್ತು ಮಾಡ್ಕೊಂಡೆ ಅಂತ. ಸೊ ನನಗೆ ಈ ಕಡೆ ಬರ್ಬೇಕಿದ್ರೆ ಎಕ್ಸ್ಟ್ರೀಮ್ ಬಿಸಿ ಜಾಸ್ತಿ ಆಗಿರೋದ್ರಿಂದ ತುಂಬಾನೇ ಹೆಲ್ತ್ಗೆ ಎಫೆಕ್ಟ್ ಆಗ್ತಾ ಇತ್ತು. ಸೊ ನಾನು 2-3 ಡೇಸ್ ಅಡ್ಮಿಟ್ ಬೇರೆ ಆಗಿದ್ದೆ. ಸೊ ಅದು ನನಗೆ ಎಲ್ಲೋ ಪುಷ್ ಬ್ಯಾಕ್ ಮಾಡ್ತು ಅಂತ. ಸೊ ಅದೊಂದು ನನಗೆ ರಿಗ್ರೆಟ್ ಯಾವಾಗ್ಲೂ ಇದೆ, ಈ ಕಡೆ ನಾನು ಅಷ್ಟು ಎಂಜಾಯ್ ಮಾಡಿಲ್ಲ ಅಂತ. ಸೊ ಅದೇ ಹೆಲ್ತ್ ನ ಒಂದು ಮೇಂಟೈನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಮಾಡ್ಬೋದಿತ್ತು ಅಂತ ಒಂದು ನನಗೆ ಫೀಲ್ ಆಯ್ತು. ನಾರ್ತ್ ಈಸ್ಟ್ ಅಂತಂದಾಗ ಸಹಜವಾಗಿ ಬಾರ್ಡರ್ ಏರಿಯಾಸ್ಗಳಲ್ಲಿ ಸೈನ್ಯ ಇದ್ದೇ ಇರುತ್ತೆ. ಈ ಸೈನಿಕರು ಹೇಗೆ ರಿಯಾಕ್ಟ್ ಮಾಡಿದ್ರು? ಸೈನಿಕರು ಸಿಕ್ಕಾಗ ಅವ್ರ ಜೊತೆ ಮಾತುಕತೆ ಏನಾಯ್ತು? ಆ ಒಂದು ಪ್ರೌಡ್ ಮೂಮೆಂಟ್, ಯಾಕಂದ್ರೆ ಸಾಮಾನ್ಯವಾಗಿ ಅವರನ್ನು ನೋಡುವಾಗೆ ನಮ್ಗೆ ಖುಷಿ ಆಗೋದು. ಈಗ ಒಬ್ಳು ಹೆಣ್ಮಗಳು ಬೈಕ್ ಇಟ್ಕೊಂಡು ಅಲ್ಲಿವರೆಗೆ ಬಂದಾಳೆ, ಅವ್ರೆಷ್ಟು ಪ್ರೌಡ್ ಫೀಲ್ ಮಾಡ್ಕೊಂಡ್ರು. ಆ ಅನುಭವ, ಸೈನಿಕರ ಜೊತೆಗೆ ಇರತಕ್ಕಂಥ ಅನುಭವ ಹೇಗಿತ್ತು? ಎಲ್ಲಿಯಾದ್ರೂ ಅವರು ಸಿಕ್ಕು ಮಾತನಾಡುವಂಥದ್ದು, ಯಾಕಂದ್ರೆ ಬಾರ್ಡರ್ ಏರಿಯಾದಲ್ಲಿ ಸಹಜವಾಗಿ ಸಿಕ್ಬಿಡ್ತಾರೆ. ಆ ಅನುಭವ ಹೇಗಿತ್ತು ಸೈನಿಕರ ಜೊತೆ? ಆಕ್ಚುಲಿ ನನಗೆ ಈ ಸಿಕ್ಕಿಮಿಗೆ ಹೋಗ್ಬೇಕಿದ್ರೆ ಆ ಕಡೆ ಎಲ್ಲ ಜಾಸ್ತಿನೇ ಸಿಗೋರು, ಅರುಣಾಚಲ್ ಪ್ರದೇಶ ಎಲ್ಲ. ಸೊ ಅವರೆಲ್ಲ ಸಿಗ್ಬೇಕಿದ್ರೆ ಅವ್ರಿಗೆ ಏನೋ ಥರ, ಅಂದರೆ ನಾನು ಹೋಗ್ಬೇಕಿದ್ರೆ ಅವ್ರು ಯಾವ್ದಾದ್ರು ವೆಹಿಕಲ್ ಹೋಗ್ತಾ ಇದ್ರೆ ನಾನು ಸೆಲ್ಯೂಟ್ ಮಾಡ್ತಾ ಇದ್ದೆ. ಅಂದ್ರೆ ಅವ್ರನ್ನ ನೋಡ್ಬೇಕಿದ್ರೆ ಏನೋ ಗೂಸ್ ಬಂಪ್ಸ್ ಬರುತ್ತೆ. ಆ್ಯಂಡ್ ಅವ್ರ ಬಾರ್ಡ್ರಲ್ಲಿ ಏನು ಸ್ನೋಫಾಲ್ ಎಲ್ಲ ಆಗೋ ಪ್ಲೇಸಲ್ಲಿ ಅವರು ನಿಂತು ನಮ್ಮ ದೇಶ ಕಾಯ್ಬೇಕು ಅಂತ ನಾನು ಕಣ್ಣಾರೆ ನೋಡಿದಾಗ ಇನ್ನೂ ಅವ್ರ ಮೇಲಿದ್ದ ರೆಸ್ಪೆಕ್ಟ್ ನನಗೆ ಜಾಸ್ತಿ ಆಯ್ತು. ಮುಂಚೆ ನಾವಿಲ್ಲಿ ಜಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಇಲ್ಲ ಅವ್ರು ಏನಾದ್ರು ಕಾರ್ಗಿಲ್ ದಿವಸ್ ಅಂತೆಲ್ಲ ನಾವು ಅವ್ರಿಗೆ ರೆಸ್ಪೆಕ್ಟ್ ಮಾಡ್ತಿದ್ವಿ. ಬಟ್ ಅಲ್ಲಿ ಹೋಗಿ ನೋಡ್ಬೇಕಿದ್ರೆ ಅವ್ರ ತುಟಿ ಎಲ್ಲ ಒಡೆದೋಗಿ ಅವ್ರಿಗೆ ತಿನ್ನೋಕ್ಕೂ ಆಗದೆ ಇರೋ ತರ ಅವ್ರ ಸಿಚುವೇಶನ್ ಇರ್ಬೇಕಿದ್ರೆ ನನಗೆ ಅದು ಅವ್ರ ಮೇಲಿದ್ದ ರೆಸ್ಪೆಕ್ಟ್ ಕಂಪ್ಲೀಟ್ ಆಗಿ ಬೇರೆನೆ ರೀಚ್ ಆಯ್ತು. ಹಾ, ಸೊ ಅವರು ನನ್ನ ಹತ್ರ ಬಂದು ನಾನೇ ಏನೋ ಸಾಧನೆ ಮಾಡೋ ತರ ನನಗೆ ಮಾತಾಡ್ಬೇಕಿದ್ರೆ ನನಗೇನೋ ಆಗ್ತಾ ಇತ್ತು, ಅಯ್ಯೋ ನಾನೇನು ಅಲ್ಲ ನಿಮ್ ಮುಂದೆ ಅನ್ನೋ ತರ. ಸೊ ಅವ್ರ ನನ್ನ ಹತ್ರ ಮಾತಾಡ್ತಾ ಇದ್ರು. ತುಂಬಾ ಕೇರಳೈಟ್ಸ್, ನಮ್ಮ ಈ ಕಡೆಯವರು ಎಲ್ಲ, ಸೌತ್ ಆಗಿರ್ಲಿ ಎಲ್ರು ಸಿಕ್ಕಿದ್ರು. ಸೊ ಅವರೆಲ್ಲ ಊರ್ ಬಗ್ಗೆ ಮಾತಾಡ್ಬೇಕಿದ್ರೆ, ಊರ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕಿದ್ರೆ ನನಗೆ ಫೀಲ್ ಆಗೋದು, ನನಗೆ ಇಷ್ಟು ದಿನಕ್ಕೆ ಮನೆ ನೆನಪಾಗ್ತಿದೆ, ಹಾಗಾದ್ರೆ ಅವ್ರಿಗೆ ಹೇಗಾಗ್ಬೇಕು ಅನ್ನೋ ತರ ಎಲ್ಲ ಫೀಲ್ ಆಗ್ತಿತ್ತು. ಅಂಡ್ ನನ್ನ ಜೊತೆ ಅವರೇ ನಿಂತು, ನನ್ನ ಹತ್ರ ಇಂಡಿಯನ್ ಫ್ಲಾಗ್ ನಾನು ಕ್ಯಾರಿ ಮಾಡ್ತಿದ್ದೆ, ಅದನ್ನ ಹಿಡ್ಕೊಂಡು ಫೋಟೋಸ್ ಎಲ್ಲ ತೆಗಿತಿದ್ರು. ಬಟ್ ನಾನೆಲ್ಲೂ ಶೇರ್ ಮಾಡ್ತಿರ್ಲಿಲ್ಲ, ಅಂದ್ರೆ ಅವ್ರಿಗೆ ಅದು ರೂಲಲ್ಲೇ ಇದೆ. ಹಾ, ಅವರು ರೂಲಲ್ಲೇ ಆಕ್ಚುಲಿ ಅವರು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ರು. ನಾನು ಹೇಳಿದೆ ನನ್ನಿಂದ ನಿಮಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿ ನಾನು ಅದನ್ನ ಎಲ್ಲೂ ಶೇರ್ ಮಾಡಿಲ್ಲ. ಬಟ್ ನನ್ನ ಮೆಮೊರೀಸ್ ಅಲ್ಲಿ ಅದು ಇದೆ. ಸೊ ನನಗೆ ಹೌದು ಸಿಕ್ಕಿದ್ರು. ಅರುಣಾಚಲ್ ಪ್ರದೇಶಲ್ಲಿ, ಸಿಕ್ಕಿಂ ಅಲ್ಲಿ ಎಲ್ಲ ಸಿಕ್ಕಿದ್ರು. ಹಾ, ಸೈನಿಕರು. ಸೊ ಅವ್ರಿಗೆ ಬೆಂಗಳೂರು ಅವರೊಬ್ರು ಸಿಕ್ಕಿದ್ರು, ಮತ್ತೆ ಹುಬ್ಳಿ ಅವರೊಬ್ರು ಸಿಕ್ಕಿದ್ರು. ಸೊ ಅವರೆಲ್ಲ ನನಗೆ ಬಾಂಗ್ಲಾದೇಶ್, ಮೇಘಾಲಯದಿಂದ ನಾನು ಬಾಂಗ್ಲಾದೇಶ್ ಬಾರ್ಡ್ರಿಗೆ ಹೋಗಿದ್ದೆ. ಅಲ್ಲೊಂದು ರಿವರ್ ಇದೆ ಅಲ್ಲ, ಸೊ ಅಲ್ಲಿ ಹೋಗ್ಬೇಕಿದ್ರೆ ಹುಬ್ಳಿ ಅವರೊಬ್ರು ಸಿಕ್ಕಿದ್ರು. ಅವರು ನನಗೆ ಎಷ್ಟು ಅಂದ್ರೆ ಆಕ್ಚುಲಿ ಅಲ್ಲಿ ಬಾಂಗ್ಲಾದೇಶ ಮೇಘಾಲಯದಿಂದ ಬಿಡಲ್ಲ, ತುಂಬಾನೇ ಸ್ಟ್ರಿಕ್ಟ್ ಇದ್ದಾರೆ. ಬಟ್ ಅವ್ರು ನನ್ನನ್ನ ಬಾರ್ಡರ್ ತನಕ ಕರ್ಕೊಂಡು ಹೋಗಿ ನನ್ನ ಜೊತೆ ತುಂಬಾ ಮಾತಾಡಿದ್ರು. ಮೊದಲ ಶಬ್ದ ಅವರಿಗೆ ನೀವು ಕನ್ನಡಿಗರ ಅಂತ ಗೊತ್ತಾಯ್ತು, ನಿಮ್ಮಿಂದ ಅವ್ರಿಂದ ನಿಮ್ಗೆ ಗೊತ್ತಾಯ್ತು, ಹೇಗಿತ್ತದು? ಅಂದ್ರೆ ಈಗ ಒಬ್ಬ ವ್ಯಕ್ತಿಯ ಒಂದು ಭಾಷೆ ಯಾವ್ದು ಅಂತ ಮಾತಾಡಿದಾಗ್ಲೇ ಗೊತ್ತಾಗುತ್ತೆ. ಹೌದು.
ಮಾತಾಡಿದಾಗ್ಲೂ ಸಾಮಾನ್ಯ ಏನಾಗ್ತಂದ್ರೆ ನಾರ್ತಿಗೆ ಹೋದಾಗ ನಾವು ಹಿಂದಿಯನ್ನೇ ಮಾತಾಡೋದು. ಹೌದು. ಅವ್ರು ಕನ್ನಡಿಗೆ ಇದಾನಂತ ಗೊತ್ತಾಗದಿದ್ರು ಕೂಡ ಅವ್ನು ಇದ್ರೂ ಕೂಡ ನಾವು ಹಿಂದಿಯಲ್ಲೇ ಮಾತಾಡ್ತೀವಿ. ಇವ್ರು ರಿಯಲ್ ಭಾಷೆ ಯಾವ್ದು ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಆ ಪ್ರಸಂಗ ಹೆಂಗಿತ್ತು? ಈ ಕನ್ನಡದಲ್ಲಿ ಸಿಕ್ಕಿರು ಅಂತ ಹೇಳಿದ್ರಲ್ಲ, ಆ ಹುಬ್ಳಿಯವ್ರು ಸಿಕ್ಕಾಗ ಅದೇ ಆ ಮೂಮೆಂಟ್ ಹೇಗಿತ್ತದು? ಅವ್ರು ಆಕ್ಚುಲಿ ನನ್ನ ಹತ್ರ ಬಂದಿದ್ದು ನಾನು ಹುಡುಗಿ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಬಂದ್ರು. ಬಂದ್ಮೇಲೆ ನಾನ್ ಜಸ್ಟ್ ಅವ್ರ ಹತ್ರ ಇಂಟ್ರಾಕ್ಟ್ ಮಾಡಿದೆ. ಈ ತರ ನನಗೆ ಹಿಂದಿಯಲ್ಲೇ ಮಾಡಿ ನನಗೆ ಈ ತರ ಜಸ್ಟ್ ಬಾರ್ಡರ್ ಹತ್ರ ಹೋಗ್ಬೇಕು ಆತರ ಈ ತರ ಅಂತೆಲ್ಲ ಹೇಳಿದಾಗ ಅವರು ನೋ ಅಂತಾನೆ ಹೇಳಿದ್ರು. ಮತ್ತೆ ಅವರು ಕೇಳಿದ್ರು, ನೀನ್ ಎಲ್ಲಿಂದ ಬರ್ತಾ ಇದ್ದೀಯಾ, ಒಬ್ಳೆ ಬಂದಿದ್ಯಾ, ಆತರ ಎಲ್ಲ ಮಾಡ್ಬೇಕಿದ್ರೆ ನಾನು ಹೇಳ್ಬೇಕಿದ್ರೆ ಅವ್ರಿಗೆ ಓಕೆ ನಾನು ಕರ್ನಾಟಕದಿಂದ ಅಂತ ಹೇಳಿ ಅಲ್ಲಿಂದ ಕನ್ನಡದಲ್ಲಿ ಮಾತಾಡಿ ಕರ್ಕೊಂಡು ಹೋದ್ರು. ಮಾತಾಡ್ತಾ ಕರ್ಕೊಂಡು ಹೋದ್ರು. ಅವ್ರಿಗೂ ಅಷ್ಟೇ ಒಂದು ಸಣ್ಣ ಮಗು ಇದೆ ಅಂತೆಲ್ಲ ಹೇಳಿದಾಗ ನನಗೆ ತುಂಬಾನೇ ಒಂಥರ. ಅದೇ ಈಗ ಭಾಷೆ ಬರೀ ಕಮ್ಯುನಿಕೇಶನ್ ಅಲ್ಲ, ಅದೊಂದು ಭಾವನೆಗಳನ್ನು ಬೆಸೀತದ ಅಂತ ಹೇಳಲಿಕ್ಕೆ ಇದೊಂದು ಎಕ್ಸಾಂಪಲ್. ಈಗ ವಿದೇಶಗಳಲ್ಲೆಲ್ಲ ಇರ್ತಾರಲ್ಲ, ಲಾಸ್ಟ್ ಟೈಮ್ ಒಂದು ರಾಜ್ ಭಂಡಾರಿಯರು ಅಂತ ಬಂದಿದ್ರು, ಅವರು ಕುವೈಟ್ ಅಲ್ಲಿ ಇದ್ದಾರೆ. ಸೊ ಇಲ್ಲಿಗಿಂತ ಜಾಸ್ತಿ ಅವರಿಗೆ ಭಾರತದ ಬಗ್ಗೆ ಅಭಿಮಾನ. ಇಲ್ಲಿದ್ದಾಗ ನಮ್ಗೆ ಅನ್ಸೋದಿಲ್ಲ, ಆದ್ರೆ ನಾವು ಈಗ ನೀವು ನಾರ್ತ್ ಈಸ್ಟ್ ಅಲ್ಲಿ ಹೋಗಿ ಹುಬ್ಳಿಯವರು ಕನ್ನಡದಲ್ಲಿ ಮಾತನಾಡುವಾಗ ಅದೊಂದು ಬೇರೆನೇ ವಾತಾವರಣ ಕ್ರಿಯೇಟ್ ಆಗಿಬಿಡ್ತದೆ. ಹಾಗೆ ಭಾಷೆ ಅನ್ನುವಂಥದ್ದು ಕಮ್ಯುನಿಕೇಶನ್ ಜೊತೆಗೆ ನಮ್ಮ ಭಾವನೆಗಳನ್ನ ಕನೆಕ್ಟ್ ಮಾಡ್ತಾ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಈ ಬುಮ್ಲಾ ಪಾಸ್ ಇದೆಯಲ್ಲ, ಅಲ್ಲಿ ಅನುಭವ ಏನು? -5 ಇತ್ತು ಅಂತ ಹೇಳಿದ್ರೆ ಅದೇ ಹೇಗಿತ್ತು? ಸಾಮಾನ್ಯವಾಗಿ ಅಲ್ಲಿ ನಡಿಲಿಕ್ಕೆ ಸ್ವಲ್ಪ ಸ್ಲೋ ಆಗ್ತದೆ ಅಲ್ಲಿ. ಆ ಅನುಭವ ಹೇಗಿತ್ತು? ಅದು ಯಾಕಂದ್ರೆ ಸೌತ್ನವರಿಗೆ ಆ ಹಿಮದ ಅನುಭವವೇ ಇಲ್ಲ. ಆ ಹಿಮ ಮತ್ತು ಆ ಬುಮ್ಲಾ ಪಾಸು, ಅಲ್ಲಿಯ ವಾರ್ ನಡೆದಂತಹ ಜಾಗಗಳು, ಅಲ್ಲಿ ಆ ಅನುಭವ ಹೇಗಿತ್ತು? ಆಕ್ಚುಲಿ ನನಗೆ ಅಲ್ಲಿ ಹೋಗ್ಬೇಕಿದ್ರೇನೆ ತುಂಬಾನೇ ಫೀಲ್ ಆಗಿದ್ದು ಆರ್ಮಿ ಅವ್ರ ಬಗ್ಗೆ. ಯಾಕಂದ್ರೆ ನಾವು ಬುಮ್ಲಾ ಪಾಸಿಗೆ ಹೋಗ್ಬೇಕಿದ್ರೆ ಅಲ್ಲಿ ಜನರು ಜಾಸ್ತಿ ಬರಲ್ಲ, ಬಿಕಾಸ್ -5 ಅಂತ ಹೇಳಿದಾಗ ಅಷ್ಟು ಮೇಲೆ ಹೋಗಕ್ಕಾಗಲ್ಲ. ಸೊ ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಗೇಟ್ ಹೌದು, ತವಾಂಗಿಂದ ಹೋಗಿದ್ದು. ಅಲ್ಲಿ ಎಂಡ್ ಪಾಯಿಂಟ್ ಅಲ್ಲಿ ಒಬ್ರು ನಿಂತಿದ್ರು ಆರ್ಮಿ ಆಫೀಸರ್. ಅವ್ರ ಪಾಪ ನಮಗೆ ಜಾಸ್ತಿ ಹೊತ್ತು ನಿಂತಾಗ ಅಲ್ಲಿ ಟಯರ್ಡ್ ಆಗ್ತಾ ಇತ್ತು, ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇತ್ತು, ಕುತ್ಕೊಳ್ಬೇಕು ಅಂತ ಅನ್ಸ್ತಾ ಇತ್ತು, ಎಲ್ಲ ಒಳಗಡೆ ಶೆಡ್ ಒಳಗಡೆ ಹೋಗ್ಬೇಕು ಅಂತ ಅನ್ಸ್ತಾ ಇತ್ತು. ಅಲ್ಲೊಂದು ಶೆಡ್ ಇದೆ ಅವ್ರದ್ದು. ಸೊ ಅಲ್ಲಿ ಹೋಗಿ ಕುತ್ಕೊಳ್ಬೇಕು ಅಂತೆಲ್ಲ ಅನ್ಸ್ತಿತ್ತು. ಬಟ್ ಅವರು ಆ ಗೇಟ್ ಹತ್ರ ಒಬ್ರೇ ನಿಂತ್ಕೊಂಡಿದ್ರು, ಯಾರು ಮಾತಾಡಕ್ಕೆ ಯಾರು ಇಲ್ಲ, ಗನ್ ಹಿಡ್ಕೊಂಡು ಸುಮ್ನೆ ನಿಂತಿದ್ರು. ಅವ್ರ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನೀವು ಬೈಕಲ್ಲಿ ಹೋಗಿದ್ದ? ಹೌದು. ಅಲ್ಲಿ ಸಾಮಾನ್ಯ 4 ವೀಲರ್ಸ್ ಜಾಸ್ತಿ ಇದು ಹೋಗ್ತದೆ. ಸೊ ಆಕ್ಚುಲಿ ಬೇರೆ ಟೂರಿಸ್ಟ್ಗಳು ಇದ್ರು. ಅಂದ್ರೆ ಅಲ್ಲಿ ಒಳಗಡೆ ಶೆಡ್ ಅಲ್ಲಿ ಇರೋ ಆರ್ಮಿ ಆಫೀಸರ್ಸ್ ಅವ್ರ ಹತ್ರ ಕರ್ಕೊಂಡೋಗಿ ಅಲ್ಲಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ ಅವ್ರು ಎಕ್ಸ್ಪ್ಲೇನ್ ಮಾಡ್ಬೇಕಿದ್ರೆ ನಮಗೆ ಒಂಥರ ಅನ್ಸೋದು, ಅವರ ಫೇಸ್ ಎಲ್ಲ ಒಡ್ದೋಗಿತ್ತು. ತುಂಬಾನೇ ಅವರನ್ನ ನೋಡ್ಬೇಕಿದ್ರೆ ನಮಗೆ ನಾವಿಷ್ಟು ಮಾಡಿ ನಾವು ಫುಲ್ ಕವರ್ ಅಪ್ ಮಾಡಿನೂ ನಮಗೆ ಅದು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಬಟ್ ಅವರು ನಿಂತೇ ಇರ್ಬೇಕು, ಅಲ್ಲೇ ಇರ್ಬೇಕು ಅಂದಾಗ ಅದು ಏನೋ ಏನು ಅನ್ಕೊಳ್ತೇವೆ, ನಿಜವಾದ ಬರೀ ಅದು ಔಟ್ ಆಫ್ ದಿ ಕಲ್ಪನೆಗಿಂತ ದೂರ. ಅದು ಒಂದು ಖುಷಿ ಆಯ್ತು. ಸೊ ಅದೆಲ್ಲ ನನಗೆ ಎಕ್ಸ್ಪೀರಿಯನ್ಸ್ ಬೇರೆನೇ ಇತ್ತು. ಬಟ್ ಮತ್ತೆ ನಮ್ ಜೊತೆ ಬೇರೆ ಟೂರಿಸ್ಟ್ಗಳು ಇದ್ರು. ಅವ್ರದ್ದು ಕ್ವಶನ್ ಕೇಳಿ ನಗುನು ಬಂತು. ಅಲ್ಲೊಂದು ನಾಯಿ ಓಡಾಡ್ತಾ ಇತ್ತು. ಅವ್ರ ಕ್ವಶನ್ ಆರ್ಮಿ ಆಫೀಸರ್ಸ್ ಹತ್ರ, ಅದು ಇಂಡಿಯನ್ ನಾಯ ಚೈನಾ ನಾಯ ಅಂತ. ಸೊ ಅವ್ರ ಡೌಟ್ಸ್ ಎಲ್ಲ ಒಂಥರ ಕೇಳಿ ನನಗೆ ನಗು ಬಂತು. ಬುಮ್ಲಾ ಪಾಸ್ -5 ಇತ್ತು. ಅಲ್ಲಿಂದ ತವಾಂಗ್. ಅದಕ್ಕಿಂತ ಮುಂಚೆ ಪ್ರಿಪೇರ್ ಆಗಿದ್ದೀರಾ ನೀವು ಈಗ ಅಲ್ಲಿಗೆ? ಯಾಕಂದ್ರೆ ಬುಮ್ಲಾ ಪಾಸಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅಲ್ಲಿ ತವಾಂಗಲ್ಲಿ ಸ್ವಲ್ಪ ಪ್ರಿಪೇರ್ ಆಗ್ಬೇಕಾಗ್ತದೆ. ಬೆಳಿಗ್ಗೆ ಎಷ್ಟೊತ್ತಿಗೆ ಅಲ್ಲಿ? ಆಲ್ಮೋಸ್ಟ್ 3 ಗಂಟೆಗೆಲ್ಲ ಬೆಳಕಾಗುತ್ತೆ. ಈವ್ನಿಂಗ್ 4 ಗಂಟೆಗೆ ಕತ್ಲಾಗ್ಬಿಡುತ್ತದೆ. ಹೌದು. ಸೊ -5 ಅಲ್ಲಿ ಹೋಗಿ ಬರುವಂಥದ್ದು. ಮಧ್ಯದಲ್ಲಿ ಒಂದು ಅವಘಡ ಆಯ್ತು ಅಂತ, ಅದು ಹೇಗೆ? ಅದ್ರ ಬಗ್ಗೆ ಏನು, ಎಲ್ಲಿ ಆಯ್ತು ಅದು? ಆಕ್ಚುಲಿ ನನಗೆ ಆ ಆಕ್ಸಿಡೆಂಟ್ ಆಗೋ ಮುಂಚೆ ನಾನು 3 ಸತಿ ಬಿದ್ದಿದ್ದೆ ಬೈಕಿಂದ. ಅರುಣಾಚಲ್ ಪ್ರದೇಶ್ ಹೋಗ್ಬೇಕಿದ್ರೆ ಅದು ಬಿದ್ದಿದ್ದು ಅಂದ್ರೆ ಆ ಬೀಳೋ ಕಂಡೀಷನ್ ಇರ್ಲಿಲ್ಲ. ಅರುಣಾಚಲ್ ಪ್ರದೇಶ್ ಎಂಟ್ರಿ ಆಗ್ಬೇಕಿದ್ರೆ ನಾನು ಜಸ್ಟ್ 3 ದಾರಿ ಇತ್ತು, ಅದ್ರಲ್ಲಿ ಯಾವ ದಾರಿ ಅಂತ ಝೂಮ್ ಮಾಡಿ ನೋಡಕ್ಕೋಸ್ಕರ ನಿಂತಿರ್ಬೇಕಿದ್ರೆ ಏನೋ ಕಾಲ್ ಸ್ಲಿಪ್ ಆಗಿ ಬೈಕ್ ಬಿದ್ದೋಯ್ತು. ಆ ಬಿದ್ದಿದ್ದ ಫೋರ್ಸಿಗೆ ಅಪ್ಪಲ್ ನಾನು ನಿಂತಿದ್ದು, ಅದು ಫೋರ್ಸಿಗೆ ಬಿದ್ದಿದ್ದು ಇದಕ್ಕೆ ನನ್ನ ನೀ ಪ್ಯಾಡ್ ಮೇಲೆ ಬಂದ್ಬಿಡ್ತು ಸ್ಲಿಪ್ ಆಗಿ.
ನನ್ನ ಗಂಟು ನೆಲಕ್ಕೆ ತಾಗಿ ತುಂಬಾನೇ ಇದಾಯ್ತು. ಸೊ ಅಲ್ಲಿಂದ ಮೇಲೆ ಊರಿಗೆ ಹೋದ್ಮೇಲೆ ರೀಚ್ ಆಗಿ ನಾನು ಬುಕ್ ಮಾಡಿರೋ ರೂಮು ಹೋಟೆಲ್ಸ್ ಕಂಪ್ಲೀಟ್ ಗೇಟ್ ಕ್ಲೋಸ್ ಮಾಡಿದ್ರು. ನಾನು ಅಲ್ಲಿ ರೀಚ್ ಯಾರು ವಾಚ್ಮ್ಯಾನ್ ಇಲ್ಲ, ಯಾರು ಇಲ್ಲ. ನಾನು ಅಲ್ಲಿ ನಿಂತು ಬೈಕ್ ಸ್ಟ್ಯಾಂಡ್ ಹಾಕಕ್ಕೂ ಜಾಗ ಇರಲಿಲ್ಲ, ಅಂದ್ರೆ ಅದು ಟೈಲ್ಸ್ ಇತ್ತು, ಟೈಲ್ಸ್ ಅಲ್ಲಿ ಜಾರತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಬೈಕಲ್ಲಿ ಕೂತು ಡೋರ್ನ ಓಪನ್ ಮಾಡಕ್ ನೋಡ್ದೆ ಗೇಟ್ನ. ಸೊ ಅಲ್ಲೂ ಸ್ಲಿಪ್ ಆಗಿ ಅಲ್ಲಿ ಬಿದ್ಬಿಟ್ಟೆ. ಸೊ ಅಲ್ಲಿ ಬಿದ್ದು ಮತ್ತೆ ರೋಡ್ ಸೈಡ್ ಇರೋರೆಲ್ಲ ಬಂದು ಹೆಲ್ಪ್ ಮಾಡಿ ಎತ್ತಿದ್ರು. ಅಲ್ಲಿ ರೀಚ್ ಆದ್ಮೇಲೆ ನನಗೆ ತುಂಬಾನೇ ಬೇರೆನೇ ಎಕ್ಸ್ಪೀರಿಯನ್ಸ್ ಆಯ್ತು. ಅಲ್ಲಿ ಹೋಗಿ ರಿಸೆಪ್ಷನ್ ಹತ್ರ ಮಾತಾಡ್ಬೇಕಿದ್ರೆ ಅವ್ರು ಹೇಳಿದ್ರು ರೂಮ್ ಎಲ್ಲ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಹೇಳ್ದೆ ಆಲ್ರೆಡಿ ನಾನು ಮೇಕ್ ಮೈ ಟ್ರಿಪ್ ಅಲ್ಲಿ ಬುಕ್ ಮಾಡಿದ್ದೀನಿ, ಎಲ್ಲ ನಾನು ಪೇಮೆಂಟ್ ಎಲ್ಲ ಆಗಿದೆ ಅಂತ ಹೇಳಿದೆ. ಅವಾಗ ಅವ್ರು ಹೇಳಿದ್ರು ಆಗಲ್ಲ, ಓನರ್ ಮಗ ತೀರೋಗಿದ್ದಾರೆ, ಸೊ ಕೊಡಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು. ನಾನು ಹೊರಗಡೆ ಬಂದು ಬೇರೆ ಹೋಟೆಲ್ಸಿಗೆ ಕೇಳಿದೆ, ಅಲ್ಲೆಲ್ಲ ಕಂಪ್ಲೀಟ್ ಅಕೊಮಡೇಷನ್ ಫುಲ್ ಆಗಿತ್ತು. ನನಗೆ ಎಲ್ಲಿ ಹೋಗ್ಬೇಕು ಗೊತ್ತಾಗ್ತಿಲ್ಲ, 2 ಸಲ ಬಿದ್ದಿದ್ದೀನಿ, ಕಾಲ್ ಬೇರೆ ಜೋರಾಗಿ ನೋವಾಗ್ತಾ ಇದೆ, ಏನ್ ಮಾಡ್ಬೇಕು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಸೊ ಮತ್ತೆ ಅದೇ ಹೋಟೆಲಿಗೆ ಬಂದೆ, ರಿಕ್ವೆಸ್ಟ್ ಮಾಡಿದೆ, ನಾನು ಒಂದಿನ ಇರ್ತೀನಿ, ನಾಳೆ ಹೊರಡ್ತೀನಿ ಅಂತ ಹೇಳಿದೆ. ಆಕ್ಚುಲಿ ಅದು 5 ಗಂಟೆ 5:30 ಆಗಿತ್ತು. ಸೊ ನೆಕ್ಸ್ಟ್ ಸಿಗೋದೆ ನನಗೆ ತವಾಂಗು. ಸೊ ನಾನು ಬೊಂಡಿಲ್ಲ ಅಂತ ಅದ್ರ ಊರ್ ಹೆಸರು. ಸೊ ನನಗೆ ಅಲ್ಲಿ ಏನ್ ಮಾಡ್ಬೇಕು ಹೇಗಿರ್ಬೇಕು ಗೊತ್ತಾಗ್ಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ಅವಳು ಕೇಳ್ತಾನೆ ಇಲ್ಲ. ಮತ್ತೆ ಅವರು ಓನರಿಗೆ ಫೋನ್ ಮಾಡಿದ್ರು. ಓನರಿಗೆ ಫೋನ್ ಮಾಡ್ಬೇಕ ಏನೋ ಅವ್ರೇನೋ ಮಾತಾಡಿದ್ರು. ನಾನು ಹೇಳ್ದೆ ನಾನು ಮಾತಾಡ್ತೀನಿ ಕೊಡಿ ಅಂತ. ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ, ನಾನು ಒಬ್ಳೇ ಇರೋದು. ಸೊ ಅವರು ಸ್ವಲ್ಪ ಕರುಣೆ ತೋರಿಸ್ಬಿಟ್ಟು ನನಗೆ ಓಕೆ ಇರು ಅಂತ ಕೊಟ್ಬಿಟ್ರು. ನಾನು ಓಕೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ನನಗೆ ರೂಮ್ ಕೊಟ್ಟರು, ಹೋಗಿ ಇದ್ದೆ. ಸಂಜೆ 8 ಅದೇ ರಾತ್ರಿ 8-9 o'clock ಆಗ್ಬೇಕಿದ್ರೆ ಕರೆಂಟ್ ಹೋಯ್ತು. ಅವ್ರ ಹತ್ರ ಜನರೇಟ್ರು ಇಲ್ಲ. ನನಗೆ ಆಕ್ಚುಲಿ ಬೆಡ್ ಲ್ಯಾಂಪ್ ಇಲ್ದೆ ನನಗೆ ನಿದ್ದೆ ಬರಲ್ಲ. ಸಾಮಾನ್ಯವಾಗಿ ಮನೇಲಿ ಅಮ್ಮನ ಜೊತೆ ಮಲಗ್ಬೇಕಿದ್ರೆ ನನಗೆ ಬೆಡ್ ಲ್ಯಾಂಪ್ ಬೇಕೇ ಬೇಕು. ಅಂಡ್ ಸ್ವಲ್ಪ ನನಗೆ ಈ ಭೂತ ಅಂದಲ್ಲ ಸ್ವಲ್ಪ ಭಯ ಜಾಸ್ತಿ. ಇದ್ಯಾ ಇಲ್ವಾ ನಾನು ನೋಡಿಲ್ಲ, ಬಟ್ ನನಗೆ ಆ ಭಯ ಇದೆ. ಸೊ ಈ 9 ಗಂಟೆಗೆ ಕರೆಂಟ್ ಹೋಗಿದ್ದು, ಮತ್ತೆ ಯಾವಾಗ ಬರುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ನನ್ನ ಹತ್ರ ಮೊಬೈಲಲ್ಲಿ ಚಾರ್ಜ್ ಕೂಡ ಇರ್ಲಿಲ್ಲ. ನಾನು ಸ್ವಲ್ಪ ಚಾರ್ಜ್ ಇರೋ ತನಕ ಫ್ಲಾಶ್ ಆನ್ ಮಾಡಿ ಇಟ್ಟಿದ್ದೆ. ಮತ್ತೆ ಅದು ಮುಗ್ದೋಗುತ್ತೆ ಅಂತ ನಾನು ಅದನ್ನ ಆಫ್ ಮಾಡಿದೆ. ನನಗ್ ಭಯ, ಇವ್ರ ಮಗ ಬೇರೆ ತೀರೋಗಿದ್ದಾರೆ, ಈ ಕಡೆ ಕರೆಂಟ್ ಬೇರೆ ಇಲ್ಲ, ಏನ್ ಮಾಡೋದಂತ. ವಿಂಡೋ ಓಪನ್ ಮಾಡಿದ್ರೆ ಊರಲ್ಲೂ ಕರೆಂಟ್ ಇಲ್ಲ. ಸೊ ನಾನು ಹನುಮಾನ್ ಚಾಲೀಸ ಅದು ಇದು ಹೇಳ್ತಾ ಕೂತೆ. ಮತ್ತೆ ಯಾವ್ದೋ ಒಂದು ಮೂವಿನಲ್ಲಿ ನೋಡಿದ್ದೆ, ಚಪ್ಲಿ ಎಲ್ಲ ಹಾಕಿದ್ರೆ ಬರಲ್ಲ ಅಂತ ಹೇಳಿ ನಾನು ಶೂ ಚಪ್ಲಿ ಎಲ್ಲ ನಾನು ಬೆಡ್ ಸುತ್ತ ಹಾಕಿ ಎಲ್ಲ ಕೂತು ಬೆಳಗ್ಗೆ ಆಗೋ ತನಕ ನನಗೆ ನಿದ್ದೆನೇ ಇಲ್ಲ. ಸೊ ಆ ಒಂದು ಇನ್ಸಿಡೆಂಟ್ ನನಗೆ ಇದಾಯ್ತು. ಸೊ ಮತ್ತೆ ನಾನು ಅಯೋಧ್ಯೆ ರೀಚ್ ಆಗ್ಬೇಕಿದ್ರೆ ಅಲ್ಲಿ ದೇವಸ್ಥಾನದಲ್ಲಿ ಕಪ್ ದಾರ ತಗೊಂಡು ನನಗೂ ಬೈಕಿಗೂ ಕಟ್ಬಿಟ್ಟು ಹೊರಗಡೆ ಬಂದು ಜಸ್ಟ್ ನಿಂತು ನಾನು ಲೊಕೇಶನ್ ಆನ್ ಮಾಡ್ಬೇಕು ಅಂತ ಹೇಳೋ ಅಷ್ಟೊತ್ತಿಗೆ ಅಲ್ಲಿ ಬಿದ್ದೆ. ಆಕ್ಚುಲಿ ಅದು ಬೀಳೋ ತರ ಸಿಚುವೇಶನ್ ಅಲ್ಲ, ಅಲ್ಲಿ ಬಿದ್ದೆ. ಅದು ಯಾಕೆ ಹೇಗಾಯ್ತು ಅಂತಾನೆ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ನಾನು ಆಗ್ರಾ ಹೋಗ್ಬೇಕಿದ್ರೆ ನನಗೆ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಎಷ್ಟು ದಿವಸ ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಯ್ತು? ನಾನು ಅಲ್ಲಿ 1 ದಿನ ಇದ್ದಿದ್ದು, 2 ದಿನ ಇದ್ದಿದ್ದು. ಅಲ್ಲಿಂದ ಮತ್ತೆ ನನಗೆ ಕಾಸರಗೋಡಿಗೆ ಕರ್ಕೊಂಡೋಗಿ ಕಿಮ್ಸ್ ಅಲ್ಲಿ ಅಡ್ಮಿಟ್ ಮಾಡಿದ್ರು. ಸೊ ನನ್ನ ಕಂಡೀಷನ್ ಆಗ್ರಾದಿಂದ ಡೈರೆಕ್ಟ್ ಆಗಿ ನೀವು ಇಲ್ಲಿಗೆ ಬಂದ್ರಿ ಹಾಗಿದ್ರೆ ಅಲ್ವಾ? ಲಕ್ನೋ ಅಲ್ಲಿ ಇದ್ದೆ ನಾನು ಹಾಸ್ಪಿಟಲ್ ಅಲ್ಲಿ. ಲಕ್ನೋ ಬಾರಾಬಂಕಿ ಅಂತ ಒಂದು ಪ್ಲೇಸ್ ಅಲ್ಲಿ ನನಗೆ ಆಕ್ಸಿಡೆಂಟ್ ಆಗಿದ್ದು. ಆಕ್ಸಿಡೆಂಟ್ ಆಗ್ಬೇಕಿದ್ರೆ ಬಾರಾಬಂಕಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ನನ್ನನ್ನು ಅಡ್ಮಿಟ್ ಮಾಡಿದ್ರು. ಅವಾಗ ನನಗೆ 11 ಗಂಟೆಗೆ ಆಕ್ಸಿಡೆಂಟ್ ಆಗಿತ್ತು ಬೆಳಗ್ಗೆ. ಹಾ, ಇವರು ಬಂದು ರೀಚ್ ಆಗ್ಬೇಕಿದ್ರೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಆಗಿತ್ತು. ಸೊ ಅಲ್ಲಿಂದ ನನ್ನನ್ನ ನೆಕ್ಸ್ಟ್ ಡೇ ಪ್ರೈವೇಟ್ ಹಾಸ್ಪಿಟಲ್ ಲಕ್ನೋಗೆ ಶಿಫ್ಟ್ ಮಾಡಿದ್ರು. ಬಟ್ ಅಲ್ಲಿ ಎಲ್ಲ ಸ್ವಲ್ಪ ಹಾಸ್ಪಿಟಲ್ ಕಂಡೀಷನ್ ಸ್ವಲ್ಪ ವರ್ಸ್ಟ್ ಇರೋದ್ರಿಂದ ಇಲ್ಲಿಗೆ ಕರ್ಕೊಂಡ್ ಬಂದ್ರು. ಹಾ, ಮತ್ತೆ ನಾನು 1 ಮಂತ್ ಇಲ್ಲಿ ರೆಸ್ಟ್ ಮಾಡಿದೆ. ನನಗೆ ಆಕ್ಚುಲಿ 1 ಮಂತ್ ಕಂಪ್ಲೀಟ್ ಬೆಡ್ ರೆಸ್ಟ್. ಹಾ, ಅಲ್ಲಿ ಅದು ಕಂಪ್ಲೀಟ್ ಟೋಟಲ್ ಲಾಸ್ ಆಗಿತ್ತು ಬೈಕ್. ಆಕ್ಚುಲಿ ಅವ್ರು ನನ್ನ ಹತ್ರ ಹೇಳಿದ್ರು ಟೋಟಲ್ ಲಾಸಿಗೆ ಹಾಕಿ ನೀನ್ ಹೊಸ ಬೈಕ್ ತೆಗೆ ಅಂತ. ಬಟ್ ನನಗೆ ಆ ಬೈಕ್ ಜೊತೆ ಕನೆಕ್ಷನ್ ಇರೋದ್ರಿಂದ ನಾನು ಹೇಳ್ದೆ ಏನಾದ್ರೂ ಪರವಾಗಿಲ್ಲ, ನನಗೆ ಅದೇ ರಿಪೇರ್ ಮಾಡಿ ನನಗೆ ಕೊಡ್ಬೇಕು ಅಂತ ಹೇಳಿ ಲಕ್ನೋ ಅಲ್ಲೇ ಶೋರೂಮ್ ಅಲ್ಲಿ ಬಿಟ್ಟು. ಆಕ್ಚುಲಿ ಅದು
1 ವರ್ಷ ಆಗಿರ್ಲಿಲ್ಲ ಬೈಕಿಗೆ. ಜೂನ್ ನಲ್ಲಿ 1 ವರ್ಷ ಆಗ್ಬೇಕಿತ್ತು. ಸೊ ಕಂಪ್ಲೀಟ್ ಆಗಿ ಇನ್ಶೂರೆನ್ಸ್ ಎಲ್ಲ ಅದನ್ನ ಮತ್ತೆ ನಾನು ಊರಿಗೆ ಬಂದು ಎಲ್ಲ ನಾನ್ ರೆಡಿ ಆಗಿ ಮತ್ತೆ ಎಲ್ಲ ಕಂಪ್ಲೀಟ್ ಲಗೇಜ್ ಎಲ್ಲ ಪೀಸ್ ಆಗಿತ್ತು. ಲಗೇಜ್ GPS ಎಲ್ಲ ಫಸ್ಟ್ ಇಂದ ನಾನು ಅದನ್ನ ರೆಡಿ ಮಾಡಿ ಮತ್ತೆ ನನಗೆ ಅಲ್ಲಿಂದನೇ ನಾನು ಎಲ್ಲಿ ಬಿದ್ದಿದ್ದೀನಿ ಅಲ್ಲಿಂದಾನೇ ನನಗೆ ಎದ್ದೇಳ್ಬೇಕು ಅಂತ ಹೇಳಿ ಮತ್ತೆ ಬಾರಾಬಂಕಿಗೆ ಹೋಗಿ ಅದೇ ಸ್ಪಾಟಿಗೆ ಹೋಗಿ ಅಲ್ಲಿಂದ ನಾನು ಸರ್ಕ್ಯೂಟ್ ಕಂಪ್ಲೀಟ್ ಆಗಲಿಕ್ಕೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ತುಂಬಾ ಒಳ್ಳೆ ಅನುಭವ ಆಗಿದೆ. ಸೊ ಹೀಗೆ ಇಡೀ ಜರ್ನಿಯನ್ನ ಸುಮಾರಾಗಿ ವಿಷಯಗಳನ್ನು ತಿಳ್ಕೊಂಡು ಅದಾದ ನಂತರ ಸಾಮಾನ್ಯ ಏನಾಗುತ್ತಂದ್ರೆ ಈ ತರ ಜರ್ನಿ ಒಂದ್ಸಾರಿ ಮಾಡಿ ಮುಗಿಸ್ಬಿಟ್ರೆ ಮನಸ್ಸು ಕೇಳೋದಿಲ್ಲ, ಇನ್ನೊಮ್ಮೆ ಹೋಗ್ಬೇಕು, ಇನ್ನೊಂದ್ ಕಡೆ ಎಕ್ಸ್ಪ್ಲೋರ್ ಮಾಡ್ಬೇಕು, ಅದ್ ನಿಲ್ಲೋದಿಲ್ಲ. ಅದು ಯಾಕಂದ್ರೆ ಆ ಧೈರ್ಯ ಬಂದಿರುತ್ತೆ ಮತ್ತು ಆ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಇನ್ನೊಂದು ಹೊಸ್ತು ತಗೊಳಕ್ ಹೋಗುತ್ತೆ. ಅದರ ಸಹಾಯದಿಂದ ಎಲ್ಲೆಲ್ಲೆಲ್ಲೇ ಹೋಗಿ ಬಂದ್ರಿ? ನನಗೆ ಆಕ್ಚುಲಿ ಟ್ರಾವೆಲಿಂಗ್ ಕ್ರೇಜ್ ಇರಲಿಲ್ಲ, ಬೈಕಿಂಗ್ ಮಾತ್ರ ಕ್ರೇಜ್ ಇತ್ತು. ಈ ಟ್ರಾವೆಲ್ ಮಾಡಿ ನನಗೆ ಟ್ರಾವೆಲಿಂಗ್ ಕ್ರೇಜ್ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಒಂಥರ ಎವ್ರಿ ಮಂತ್ ಏನಾದ್ರೂ ಹೋಗೋಣ, ಹತ್ರ ಒಂದೊಂದು ಸ್ಟೇಟ್ ನ ಕವರ್ ಮಾಡೋಣ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಸೊ ಅದ್ರ ನಂತರ ನಾನು ಶ್ರೀಲಂಕಾ ಪ್ಲಾನ್ ಮಾಡಿದೆ. ಶ್ರೀಲಂಕಾ ಪ್ಲಾನ್ ಮಾಡ್ಬೇಕಿದ್ರೆ ಬೈಕ್ ನ ಶಿಪ್ ಮಾಡಕ್ಕೆ ಸ್ವಲ್ಪ ತುಂಬಾ ಟೈಮ್ ತೆಗಿತಾರೆ, ಮತ್ತೆ ಕಾರ್ನೆಟ್ ಇದೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ. ಬಟ್ ನನಗೆ ಅಷ್ಟು ಟೈಮ್ ನನಗೆ ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. 3 months ಎಲ್ಲ ಏನೋ ಆಗತ್ತೆ ಅಂತ ಹೇಳಿದ್ರು. ಸೊ ಆ 3 months ನನಗೆ ವೇಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಅಲ್ಲೇ ಬೈಕ್ ರೆಂಟ್ ಮಾಡೋಣ ಅಂತ ಹೇಳಿ ಹೊರಟು ಎಕ್ಸ್ಪ್ಲೋರ್ ಮಾಡಿ ಕಂಪ್ಲೀಟ್ ಸೌತ್ ಶ್ರೀಲಂಕಾ ಕಂಪ್ಲೀಟ್ ನಾನು ಸುತ್ತಾಡ್ದೆ. ಸೊ ನಾರ್ತ್ ಅಂದ್ರೆ ಅಷ್ಟು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಅಂಡ್ ಬುದ್ಧಿಸ್ಟ್ ಆಕ್ಚುಲಿ ನಾನು ನಾರ್ತ್ ಈಸ್ಟ್ ಅಲ್ಲಿ ಕಂಪ್ಲೀಟ್ ಬುದ್ಧಿಸ್ಟ್ ನೋಡಿರೋದ್ರಿಂದ ಅದು ಬೇಡ, ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇದೆ ನನಗೆ, ಬೇರೆ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಾನು ಸೌತ್ ಮಾತ್ರ ಕವರ್ ಮಾಡಿದೆ. ಇತ್ತೀಚೆಗೆ ಹೋಗಿದ್ದ? ಅದು ಯಾವಾಗ ಹೋಗಿದ್ದು? ಯಾವ ಇಯರ್ ಅಲ್ಲಿ ಹೋಗಿರೋದು? 23 ನಲ್ಲಿ ಹೋಗಿದ್ದು. ನಾನು ಆಕ್ಚುಲಿ ಹೊರಡ್ಬೇಕಿದ್ರೆ ಸ್ವಲ್ಪ ಕಂಪ್ಲೀಟ್ ಆಗಿ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಹೋಗಿದ್ದೆ. ಅಂದ್ರೆ ನನಗೆ ತಮಿಳ್ ಬರುತ್ತೆ, ಶ್ರೀಲಂಕಾ ತಮಿಳಿಯನ್ಸ್ ಇರೋದು ಅಂತೆಲ್ಲ ಕಂಪ್ಲೀಟ್ ಒಂದು ಇದ್ರಲ್ಲಿ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ನನಗೆ ರೀಚ್ ಆದ್ಮೇಲೆ ನನಗೆ ಗೊತ್ತಾಗಿತ್ತು ಅಲ್ಲ ಇದು ಆತರ ಅಂತ. ಅಂದ್ರೆ ಅಲ್ಲಿ ಲ್ಯಾಂಗ್ವೇಜ್ ಸಿನ್ಹಾಲ ಲ್ಯಾಂಗ್ವೇಜ್, ತಮಿಳ್ ಆಕ್ಚುಲಿ ಸ್ವಲ್ಪ ಮಂದಿನೇ ಮಾತಾಡೋದು, ಕಂಪ್ಲೀಟ್ ಆಗಿ ಸಿನ್ಹಾಲ. ನನಗೆ ಅದು ಏನಂತಾನೆ ಅರ್ಥ ಆಗ್ತಾ ಇಲ್ಲ. ಸೊ ಅದೊಂದು ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಯ್ತು. ಬಟ್ ಅಲ್ಲಿ ಜನರಿಗೆ ಏನಂದ್ರೆ ಇಂಗ್ಲಿಷ್ ಬರುತ್ತೆ, ಸೊ ಅದು ನನಗೆ ಮ್ಯಾನೇಜ್ ಆಯ್ತು. ತಮಿಳ್ ಕಲ್ತಿದ್ದು ಹೇಗೆ? ಅಮ್ಮ ಸೀರಿಯಲ್ ನೋಡ್ತಾರೆ. ಸೊ ಅಮ್ಮ ಸೀರಿಯಲ್ ನೋಡಿ, ಚಿಕ್ಕ ಏಜ್ ಇಂದನೂ ಅಮ್ಮ ಸೀರಿಯಲ್ ನೋಡಿ ಅದನ್ನ ನಾನು ನೋಡಿ ಕಲ್ತಿದ್ದು. ಮತ್ತೆ ನಾನು ಮೂವೀಸ್ ಕೂಡ ಜಾಸ್ತಿ ನೋಡ್ತೀನಿ. ಕಮ್ಯುನಿಕೇಶನ್ ಎಷ್ಟು ಬೇಕು. ಅಂಡ್ ನಮ್ಮ ನೇಬರ್ ಕೂಡ ತಮಿಳಿಯನ್ಸ್ ಇದ್ದಾರೆ. ಅದು ತುಂಬಾ ಹೆಲ್ಪ್ ಆಯ್ತು. ಸೊ ನನಗೆ ತಮಿಳ್ ಫ್ಲೂಯೆನ್ಸಿ ಆಗಿ ಬರುತ್ತೆ. ನೆಕ್ಸ್ಟ್ ಯಾವ ಕಂಟ್ರಿ ಹೋಗ್ಬೇಕಂತಿದೆ? ನೆಕ್ಸ್ಟ್ ಲಾಸ್ಟ್ ಜೂನ್ ಅಲ್ಲಿ. ಲೇಟೆಸ್ಟ್ ಯಾವ್ದು ಹೋಗಿರೋದು? ಜೂನ್ ಅಲ್ಲಿ ನಾನು ಭೂತಾನಿಗೆ ಹೋಗಿ ಬಂದೆ. ಅದು ಬೈಕಲ್ಲಿ ಹೋಗಿದ್ದ? ಸೊ ಅದು ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಂದ್ರೆ ಕಂಪ್ಲೀಟ್ ಭೂತಾನಲ್ಲಿ ನನಗೆ ಏನ್ ಫೀಲ್ ಆಯ್ತು ಅಂದ್ರೆ ತುಂಬಾ ಶಾಂತವಾಗಿತ್ತು. ಅಲ್ಲಿ ಹಾರ್ನ್ ಹೊಡೆಯಂಗಿಲ್ಲ, ಜೋರಾಗಿ ಯಾರು ಮಾತಾಡಲ್ಲ, ಸೌಂಡೇ ಇಲ್ಲ, ಕಂಪ್ಲೀಟ್ ವೆಹಿಕಲ್ಸ್ ಒಂಥರ ಹಿಲ್ ಕರ್ವಿ ರೋಡ್ ಆಗಿ. ಬಟ್ ಯಾರು ಹಾರ್ನ್ ಹೊಡೆಯಲ್ಲ, ಏನು ಇಲ್ಲ. ಅಲ್ಲಿ ಕಂಪ್ಲೀಟ್ ಆಗಿ ಸಿಗ್ನಲ್ಸ್ ಅಲ್ಲೇ ಎಲ್ಲ ಆಗೋದು. ರೋಡ್ ಕ್ರಾಸ್ ಹಾಗೆ ಇಲ್ಲಿ ತರ ಯಾರು ಕ್ರಾಸ್ ಮಾಡಲ್ಲ, ಅಲ್ಲಿ ಸಿಗ್ನಲ್ ಬಂದಾಗ್ಲೇ ಕ್ರಾಸ್ ಮಾಡೋದು ಎಲ್ಲ ತುಂಬಾನೇ ರೂಲ್ಸ್. ಒಂಥರ ವೆಸ್ಟ್ ಬೆಂಗಾಲಿನ ಜೈಗಾಂವ್ ಅಂತ ಪ್ಲೇಸಿಗೆ ಹೋದಾಗ ಒಂದು ಗೋಡೆ ಇರೋದು ಅಷ್ಟೇ. ಅಲ್ಲಿ ಈ ಕಡೆ ನೋಡಿದಾಗ ಫುಲ್ಲಿ ಚೇಂಜ್. ಈ ಕಡೆ ಒಂದು ರೀತಿ ಅದು ಮನೆ ಒಳಗಡೆ ಮತ್ತು ರಸ್ತೆ ಹೇಗಿರುತ್ತೋ ಆ ರೀತಿ ಕಸ ಗುಡಿಸಿದ ಹಾಗೆ. ಮನೆ ಒಳಗಡೆ ಚೆನ್ನಾಗಿ ಕಸ ಗುಡಿಸಿರ್ತೇವೆ, ಹೊರಗಡೆ ರಸ್ತೆಯಲ್ಲೆಲ್ಲ ಕಸ ಬಿದ್ದಿರುತ್ತೆ. ಆ ರೀತಿ ಅವತ್ತು ಫೀಲ್ ಆಗ್ತಿತ್ತು 2016 ಸಂದರ್ಭದಲ್ಲಿ ಹೋದಾಗ. ಸೊ ಹಾಗೆ ಈಗಲೂ ಕೂಡ ಭೂತಾನ್ ತುಂಬಾ ಕ್ಲೀನ್ ಆಗಿದೆ, ರೋಡ್ ಕಂಡೀಷನ್ ಆಗಿದ್ರು ಹಾಗೆ ತುಂಬಾ ಸ್ಮೂತ್ ಆಗಿದೆ. ಜನರು ಅದೇ ತರ ಸೈಲೆಂಟ್ ಆಗಿ ತುಂಬಾ ಕಾಮ್ ಆಗಿ ಮಾತಾಡ್ತಾರೆ. ಯಾರು ಮಾತಾಡೋದು ಹತ್ರ ನಿಂತ್ರು ಅವ್ರು ಮಾತಾಡೋದು ಏನು ಅಂತಾನೆ ಕೇಳಿಸಲ್ಲ, ಅಷ್ಟು ಸಾಫ್ಟ್ ಆಗಿ ಮಾತಾಡ್ತಾರೆ. ಸೊ ಒಂಥರ ಫಾರಿನ್ ಎಕ್ಸ್ಪೀರಿಯನ್ಸ್ ನಮಗೆ ಅಲ್ಲಿ ಸಿಗತ್ತೆ. ನೆಕ್ಸ್ಟ್ ಯಾವ ಕಂಟ್ರಿಗೆ ಹೋಗ್ಬೇಕಂತಂದ್ರೆ ಏನಾದ್ರು ಇದೆಯಾ ಪ್ಲಾನಿಂಗ್? ಈಗೆಲ್ಲ ಮುಗೀತು ಆಲ್ಮೋಸ್ಟ್ ಅಲ್ವಾ? ನೇಬರ್ ಕಂಟ್ರೀಸ್ ಎಲ್ಲ ಕ್ಲೋಸ್ ಆಯ್ತು. ಬೇರೆ ಏನಾದ್ರು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನುವಂಥದ್ದು ಟ್ರಾವೆಲಿಂಗ್ ನಲ್ಲಿ?
ಅದೇ ನೆಕ್ಸ್ಟ್ ಮಂತ್ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ಇದನ್ನೆಲ್ಲಾದ್ರೂ ದಾಖಲೆ ಮಾಡಿದ್ದೀರಾ? ಇನ್ಸ್ಟಾಗ್ರಾಮ್ ಅದೆಲ್ಲ ಓಕೆ, ಬಟ್ ಇದನ್ನ ಒಂದೇನಾದ್ರು ಬರವಣಿಗೆ ರೂಪದಲ್ಲಿ ನಿಮ್ಮ ಅನುಭವ ಕಥನಗಳನ್ನೇನಾದ್ರು ಬರೆಯುವಂತ ಐಡಿಯಾ ಇದೆಯಾ? ಯಾಕಂದ್ರೆ ಕೆಲವು ಸಾರಿ ಏನಾಗ್ಬಿಡ್ತದೆ, ಈಗ ಒಂದು 5 ವರ್ಷದ ಹಿಂದಿನ ಈ ಮೆಲುಕು ಇದೆಯಲ್ಲ, ಅದರಲ್ಲಿ ಎಷ್ಟೋ ವಿಷಯಗಳು ನಿಮ್ಗೆ ಮರ್ತೇ ಹೋಗಿರ್ಬೋದು ಅನ್ಕೊಳ್ತೀನಿ ನಾನು. ಅದನ್ನ ನಾವು ಬರವಣಿಗೆ ರೂಪದಲ್ಲಿ ತಂದಾಗ ಅದು ಒಂದು ಪುಸ್ತಕವಾಗಿ ಎಕ್ಸ್ಪೀರಿಯನ್ಸ್ ಆಗಿ ಬರ್ತದೆ. ನಂಗನ್ಸೋದು ನೀವು ಅದನ್ನು ರೂಢಿಸ್ಕೊಳ್ಬೇಕು ಅಂತ ನನ್ನೊಂದು ಸಲಹೆ ಅಷ್ಟೇ. ಅದು ಮತ್ತೆ ಅದು ಸಹಜವಾಗಿ ಬರೆಯೋದು ಕೂತ್ಕೊಳ್ಬೇಕಂದ್ರೆ ಅದಕ್ಕೆ ಆದಂತಹ ಒಂದು ಮೈಂಡ್ ಸೆಟ್ ಬೇಕಾಗತ್ತೆ. ಬಟ್ ಈ ರೀತಿ ಜರ್ನಿ ಮಾಡಿದಾಗ ಅಲ್ಲಿ ಆದ ಅನುಭವಗಳಿರ್ಬೋದು, ಅವ್ರು ಹೇಳಿದ ಮಾತುಗಳು, ಮತ್ತು ಪ್ರತಿ ಪ್ರದೇಶದಿಂದ ಪ್ರದೇಶಕ್ಕೆ, ಈಗ ನಾವು ನಾರ್ತ್ ಈಸ್ಟ್ ಹೋದಾಗ ಅಲ್ಲಿ ಹೆಣ್ಣು ಮಕ್ಕಳದೇ ಡಾಮಿನೆಂಟ್. ಈಗ ನೀವು ನೋಡಿರ್ಬೋದು ಅನ್ಕೊಳ್ತೀನಿ ನಾನು, ಅಲ್ಲಿ ರೋಡ್ ರಿಪೇರಿ ಮಾಡುವಾಗ್ಲೂ ಕೂಡ ಒಳ್ಳೆ ಮೇಕಪ್ ಮಾಡಿಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ. ಅದೊಂದು ಏನೋ ಒಂದು ಆ ಭಾಗ, ನಾರ್ತ್ ಈಸ್ಟ್ ಭಾಗಗಳಲ್ಲಿ ಹೆಣ್ಮಕ್ಳಿಗೆ ಒಂದು ಬಹಳ ದೊಡ್ಡ ಒಂದು ಇದು ಇದೆ. ಹಾಗಾಗಿ ನಿಮ್ಮ ಜರ್ನಿಯಲ್ಲಿಯೂ ಕೂಡ ಇದ್ರದ್ದು ಎಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಉದಾಹರಣೆಗೆ ನೋಡುವ ದೃಷ್ಟಿಕೋನದಲ್ಲಿಯೂ ಕೂಡ ಈ ವೆಸ್ಟ್ ಬೆಂಗಾಲ್ ಒಂದು ಬಿಟ್ರೆ ನಾರ್ತ್ ಈಸ್ಟ್ ಅಲ್ಲಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಬಹಳ ತುಂಬಾನೇ ರೆಸ್ಪೆಕ್ಟ್. ಆಕ್ಚುಲಿ ನಾರ್ತ್ ಈಸ್ಟ್ ಅಲ್ಲಿ ಅವರು ನಮ್ಮನ್ನ ಕರೆಯೋದೇ ಬಹಿಣಿ ಅಂತ. ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಬಹಿಣಿ ಅಂದ್ರೆ ಸಿಸ್ಟರ್ ಅಂತಾನೆ, ಅವರು ಕರೆಯೋದೇ ಬಹಿಣಿ ಅಂತ. ಎಷ್ಟೇ ಏಜ್ ಪರ್ಸನ್ ಆಗಿದ್ರು, ಎಷ್ಟೇ ಸಣ್ಣವರಾಗಿದ್ರು ಬಹಿಣಿ ಅಂತಾನೆ ಕರೆಯೋದು. ಸೊ ಅದು ಒಂಥರ ಸೇಫ್ ಫೀಲ್ ಆಗುತ್ತೆ, ಅವ್ರು ಕರೆಯೋದ್ರಿಂದಾನೇ ಒಂದು ಸೇಫ್ ಫೀಲ್ ಆಗುತ್ತೆ. ಸೊ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಹುಡುಗಿಯರಿಗೆ. ಆಯ್ತು, ತುಂಬಾ ವಿಷಯಗಳನ್ನ ಹಂಚ್ಕೊಂಡ್ರಿ. ಒಟ್ಟು ನಿಮ್ಮನ್ನ ಕರೆದು ಮಾತಾಡಿಸ್ಲಿಕ್ಕೆ ಇದ್ದಂಥದ್ದು 2 ವಿಷಯ. ಒಂದು, ಹೆಣ್ಮಗಳಾಗಿ ಈ ರೀತಿ ಧೈರ್ಯದಿಂದ ಹೋಗುವಂಥದ್ದು, ಮತ್ತು ನಮ್ಮ ದೇಶದಲ್ಲಿ ಇದಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ನೀವು ಪ್ರೂವ್ ಮಾಡಿದ್ದೀರಿ. ಅದೇ ಈಗ ಹೋಗುವಾಗ ಯಾವ ಥಾಟ್ ಪ್ರೊಸೆಸ್ಸಿಂದ, ಅಂದರೆ ಈ ಥರ ನೆಗೆಟಿವ್ ಎಲ್ಲ ಹಿಂಗಾಗುತ್ತೋ ಏನೋ ಅಂತ ಭಯದಲ್ಲಿ ಹೋದಂಥದ್ದು ಒಂದು ಒಳ್ಳೆ ಅನುಭವವನ್ನು ತಗೊಂಡು ಬಂದಿರುತ್ತೆ. ಆಮೇಲೆ ಅಲ್ಲಿ ಜನರು ಸ್ವೀಕರಿಸಿದ್ದಿರ್ಬೋದು, ರೆಸ್ಪೆಕ್ಟ್ ಕೊಟ್ಟಿರೋದಿರ್ಬೋದು, ಇದೆಲ್ಲ ನೋಡುವಾಗ ಭಾರತ ಇವತ್ತಿಗೂ ಭಾರತವಾಗಿದೆ. ನಾವೇನು ನೆರೇಟಿವ್ಗಳಲ್ಲಿ ಭಾರತ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಸೈನಿಕರು ಸರಿ ಇಲ್ಲ ಅನ್ನುವಂಥದ್ದು ಏನನ್ನ ದೂರದಿಂದ ಬರೋ ಸುದ್ದಿಗಳನ್ನು ಕೇಳ್ತೇವೆ, ಅದು ಯಾವುದು ಭಾರತದಲ್ಲಿ ಇಲ್ಲ. ಭಾರತ ಎಲ್ಲವೂ ಚೆನ್ನಾಗಿದೆ ಅನ್ನುವಂಥದ್ದು ಈ ರೀತಿಯ ಜರ್ನಿಗಳಲ್ಲಿ. ನೀವು ಅದನ್ನೇ ನಾವು ಫ್ಲೈಟಲ್ಲಿ ಹೋದರೆ ಗೊತ್ತಾಗೋದಿಲ್ಲ, ಟ್ರೈನಲ್ಲಿದ್ರೆ ಸ್ವಲ್ಪ ಗೊತ್ತಾಗ್ತದೆ. ಆದರೆ ಈ ಬೈಕಲ್ಲಿ ಹೋಗುವಾಗ, ನಮ್ಮದೇ ವೆಹಿಕಲಲ್ಲಿ ನಿಂತು ಹೋಗುವಾಗ ಅದು ರಿಯಲ್ ಅನುಭವ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಅನುಭವವನ್ನು ಮಾಡಿದ್ದೀರಿ ಅಮೃತಾ ಜೋಶಿ ಅವರು. ಸೊ ಹಾಗಾಗಿ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಿ, ನಿಲ್ಲಿಸಬೇಡಿ, ಎಕ್ಸ್ಪ್ಲೋರ್ ಮಾಡಬೇಕು. ಈ ಜರ್ನಿ ಅನ್ನುವಂಥದ್ದೇ ಅನುಭವಗಳ ಒಂದು ಸಾಗರ. ಅದು ಹೋಗ್ತಾ ಜರ್ನಿ ನಿಂತ ನೀರಲ್ಲ, ಅದು ಹೋಗ್ತಾ ಇದ್ದ ಹಾಗೆ ಅನೇಕ ಅನುಭವಗಳನ್ನು, ಅದು ಜೀವನದ ಅನುಭವ. ಮತ್ತು ಒಂದು ಏಜ್ನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಇನ್ನೊಂದಿಷ್ಟು ಅನುಭವಗಳನ್ನು ನೀವು ಪಡ್ಕೊಂಡು ಇನ್ನೊಂದು ಸಾರಿ ಬಂದು ನಾವು ಇಲ್ಲಿ ಮಾತನಾಡುವಂತೆ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.